ತೀರಾ ಯಾವುದೋ ಒಂದು ಹಳ್ಳಿ ಅಥವಾ ಕುಗ್ರಾಮದಲ್ಲಿ ಈ ರೀತಿಯಾಗಿರಬಹುದು ಅಂತ ಹೇಳಲ್ಲ. ಬೆಂಗಳೂರು IT ಸಿಟಿ, ಗಾರ್ಡನ್ ಸಿಟಿ, ಸಿಲಿಕಾನ್ ಸಿಟಿ, ಇನ್ನು ಏನೇನೋ ಹೇಳ್ತೀವಿ ಬೆಂಗಳೂರಿಗೆ. ಆ ಬೆಂಗಳೂರಿಂದ ಕೆಲವು ಕಿಲೋಮೀಟರ್ ದೂರದಲ್ಲಿ ಇಂಥ ನೀರನ್ನ ಜನ ಬಳಸುವಂತಾಗಿದೆ. ಜನರಿಗೆ ನಮ್ಮ ಸರ್ಕಾರ ಅಥವಾ ನಮ್ಮನ್ನ ಆಳುವಂತವರು ವಿಷವನ್ನ ಕುಡಿಸ್ತಾ ಇದ್ದಾರೆ. ಹೀಗೆ ಮುಂದುವರೆದ್ರೆ ಒಂದು 20 ವರ್ಷಕ್ಕೆ ಪರಿಸ್ಥಿತಿ ಎಲ್ಲಿಗೆ ಹೋಗಿ ತಲುಪುತ್ತೆ ನಾವು ಅಂದಾಜು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬೆಂಗಳೂರಲ್ಲಿ ತರಕಾರಿಗಳು ತಿಂತಾರಲ್ಲ ಸರ್, ಅದೇನು ಇಂಟರ್ನ್ಯಾಷನಲ್ ಇಂದ ಇಂಪೋರ್ಟ್ ಆಗಿ ಬರಲ್ಲ. ಇದೇ ನೀರಲ್ಲಿ ಬೆಳೆದಿರೋದೇ ಬರೋದು. ಎಲ್ಲ ಪ್ರತಿಯೊಂದು ಮಾರ್ಕೆಟಲ್ಲೂ ಇದೇ ತರಕಾರಿಗಳೇ, ಎಲ್ಲ ಮಿನಿಸ್ಟ್ರಿಗಳಿಂದ ಹಿಡಿದು 5 ಸ್ಟಾರ್ ಹೋಟ್ಲುಗಳಿಗೆಲ್ಲ ಬರೋದು ಇದೇ ನೀರಿಂದ ಬೆಳೆದಿರೋ ಹೂವನೇ, ಇದೇ ನೀರಿಂದ ಬೆಳೆದಿರೋ ತರಕಾರಿನೇ ತಿಂತಿರೋದು. ನಮ್ಮ ಶಾಸಕರು ನಂಬಿಯಾರಲ್ಲಿ ಇಲ್ಲಿಂದ 1 ಕಿಲೋಮೀಟ್ರು ಅಲ್ಲಿಗೂ ಇದೇ ನೀರು ಸ್ವಾಮಿ ಸಪ್ಲೈ ಆಗೋದು. ಅವ್ರಿಗೆ ಗೊತ್ತಿಲ್ಲ ಪಾಪ, ಇನ್ನು ಹೇಳಿದ್ರೆ ಮುಜುಗರ ಆಗುತ್ತೆ ಅಂತ ಹೇಳ್ತಾ ಇರಲ್ಲ. ನಮ್ಮ ಶಾಸಕರು ಇಂಡೈರೆಕ್ಟ್ ಆಗಿ ಇದೇ ನೀರನ್ನ ಕುಡ್ತಾ ಇರ್ತಾರೆ. ಅವರು ಇರೋ ಪ್ರೆಸ್ಟೀಜಿಯಸ್ ನಂಬಿಯಾರ್ ಫೆಸಿಲಿಟಿ ಏನೋ 20 ಕೋಟಿ ಒಂದೊಂದು ವಿಲ್ಲಾ ಅಪಾರ್ಟ್ಮೆಂಟ್, ಅವರು ಇದೇ ನೀರನ್ನ ಕುಡಿಬೇಕು. ಬಂಧುಗಳೇ, ಗ್ರಾಮಸ್ಥರ ಮಾತನ್ನ ಕೇಳಿಸ್ಕೊಂಡ್ರಿ. ನಾನು ನಿಮಗೆ ಹಂಗೆ ಮುಂದೆ ತೋರಿಸ್ತೀನಿ ಬನ್ನಿ. ಬರೀ ಯಾವುದೋ ಒಂದು ಭಾಗದಲ್ಲಿ ಅಂತಲ್ಲ, ಇದು ಎಲ್ಲಿವರೆಗೆ ಹರಿತಾ ಹೋಗುತ್ತೋ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ನೀರಿನ ಪರಿಸ್ಥಿತಿ ಹಿಂಗೆ ಆಗಿದೆ. ಇಲ್ಲಿ ನೋಡಿ, ನಾನು ಹತ್ರ ಹೋಗೋಕೆ ಟ್ರೈ ಮಾಡ್ತೀನಿ. ನೋಡಿ, ಇಲ್ಲಿ ನಿಮ್ಗೆ ಅಲ್ಲಿಗಿಂತಲೂ ಇನ್ನೂ ಇದಾಗಿ ಕಾಣಿಸ್ತಿರೋದು ಇಲ್ಲಿ. ಈಗ ರೋಡ್ ಮೇಲೆ ಹಾಕಿರೋ ಟಾರ್ ಹಿಂಗಿರುತ್ತೆ ಆ ರೀತಿಯಾಗಿ ಆಗ್ಬಿಟ್ಟಿದೆ. ಇಲ್ಲಿ ನೋಡಿ, ಇಲ್ಲೊಮ್ಮೆ ನೋಡಿ, ಇದ್ರೊಳಗಡೆ ಒಂದು ಬಟ್ಟೆ ಇತ್ತು, ಆ ಬಟ್ಟೆ ಸ್ಥಿತಿ ನೋಡಿ. ಇದು ಇಲ್ಲಿ ಪರಿಸ್ಥಿತಿ. ಇದು ಜನ ಆರಾಮಾಗಿ ಈಜಾಡ್ತಾ ಇದ್ದ, ನೇರವಾಗಿ ಕುಡಿತಾ ಇದ್ದ ನೀರು. ಇದೇ ಇವತ್ತು ಬೋರ್ವೆಲ್ಗಳಿಗೆ ಹೋಗ್ತಾ ಇದೆ. ಅದೇ ನೀರಲ್ಲಿ ತರಕಾರಿ ಬೆಳೀತಾ ಇದ್ದಾರೆ, ಅದೇ ನೀರಲ್ಲಿ ಕೃಷಿ ಎಲ್ಲ ಮಾಡ್ತಾ ಇದ್ದಾರೆ. ಭತ್ತ ಗಿತ್ತ ಏನು ಬೆಳೀಲಿ, ರಾಗಿ ಬೆಳೀಲಿ, ಅದನ್ನ ನಾವೆಲ್ಲರೂ ಬೆಂಗಳೂರಿನ ಜನ ತಿಂತಾ ಇದ್ದೀವಿ. ಏನಾಗ್ಬೇಡ ಮನುಷ್ಯನ ಪರಿಸ್ಥಿತಿ. ಇಷ್ಟೇ ಅಲ್ಲ, ಈ ನೀರು ಕೃಷಿ ಜಮೀನಿನ ಮೇಲೆ ಹೋಗ್ತಾ ಇದೆ. ಅದನ್ನ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಹೀಗಾಗಿ ಸುತ್ತಮುತ್ತ ಬೋರ್ ತೆಗಿತಾರೆ, ಆ ಬೋರ್ ನೀರನ್ನ ಬಳಸ್ತಾರೆ. ಬೋರ್ಗೆ ಯಾವ ನೀರು ಹೋಗಿ ಸೇರುತ್ತೆ? ಇದೇ ಕೆರೆಯ ನೀರು ಹೋಗಿ ಸೇರುತ್ತೆ. ಆ ಬೋರಿನ ನೀರನ್ನ ಇವ್ರು ಯಾವ್ದಾವ್ದಕ್ಕೆ ಬಳಸ್ತಾರೆ? ಆ ತರಕಾರಿ ಬೆಳೆಯೋದಿಕ್ಕೆ ಅಥವಾ ಬೇರೆ ಬೇರೆ ಏನೇನು ಬೆಳೆಯಬೇಕು ಎಲ್ಲದಕ್ಕೂ ಕೂಡ ಅದನ್ನು ಬಳಸ್ತಾರೆ. ಹಾಗೆ ಇನ್ನೊಂದು ವಿಚಾರ, ನೀವು ಬೆಂಗಳೂರಿನ ಮಧ್ಯಭಾಗದಲ್ಲಿ ಇದ್ದೀರ ನೀವು ತುಂಬಾ ಜನ, ನೀವು ಅನ್ಕೋತಿರ್ತೀರಿ ಇಲ್ಲ ನಮಗೆ ಶುದ್ಧ ನೀರು ಸಿಗ್ತಾ ಇದೆ ಅಂತ ಹೇಳಿ. ಇನ್ನೊಂದು ಅಸಲಿ ವಿಚಾರ ಏನ್ ಗೊತ್ತಾ, ಇಲ್ಲಿ ಟ್ಯಾಂಕರ್ಗಳಲ್ಲಿ ತುಂಬಿಸ್ಕೊಂಡು ಬಂದು ಕೊಡ್ತಾರಲ್ಲ ನೀರು, ಈ ಭಾಗದ ಬೋರ್ಗಳಿಂದಲೇ ತುಂಬಿಸ್ಕೊಂಡು ಬರ್ತಾರೆ. ನೀವು ಇದೇ ನೀರು ಕುಡಿತೀರಿ. ಇಲ್ಲಿ ಯಾವುದೋ ಕಾಗಕ್ಕ ಗೂಬಕ್ಕ ಕತೆ ಹೇಳ್ತಾ ಇಲ್ಲ. ಅಂದ್ರೆ NGTನೇ ಸುಮೋಟೋ ಕೇಸ್ ದಾಖಲಿಸಿಕೊಂಡು 500 ಕೋಟಿ ಫೈನ್ ಹಾಕಿತ್ತು. ಅಂದ್ರೆ ಅದರ ಅರ್ಥ ಈ ವಾಟರ್ ಪೂರ್ತಿ ಪೊಲ್ಯೂಟ್ ಆಗಿದೆ. ಪಾಂಡ್ಸ್ ಟ್ರೀಟ್ಮೆಂಟ್ ಅಂತೆ, ಒಂದು ಸಣ್ಣ ಪಾಂಡ್ಸ್ ಮಾಡಿ ಅಲ್ಲಿಂದ ನೆಕ್ಸ್ಟ್ ಬಿಡೋದಂತೆ, ನೆಕ್ಸ್ಟ್ ಲೆವೆಲ್ ಬಿಡೋದಂತೆ. ಅದೇ ನೀರು ಬರೋಲ್ಲ ಸರ್ ಇಲ್ಲಿಗೆ. ನೀರು ಯಾವ ರೀತಿ ಇದು ಶುದ್ಧೀಕರಣ ಆಗ್ಬಿಟ್ಟಿದೆ ಈಗ ಪಾಂಡ್ಸ್ ಲೆವೆಲಿಂದ? ಏನು ಶುದ್ಧೀಕರಣ ಆಗಿ ಯಾವ ರೀತಿ ಬರ್ತಾ ಇದೆ ಸರ್? ಇದೇ ರೀತಿ ಮುಂದುವರೆದ್ರೆ ನಮ್ಮ ಜನಗಳು ಹೀನಾಯವಾಗಿ ಸಾಯ್ತಾರೆ ಸರ್. ಈಗ ಆಲ್ರೆಡಿ ಸಾಯ್ತಾ ಇದ್ದಾರೆ. ಮುಂದಿನ ಲೆವೆಲಲ್ಲಿ ಇಮಿಡಿಯೇಟ್ ಆಗಿ ಹಿಂಗೆ ಹುಟ್ಟಿದ ಮಗುನೇ ಸಾಯುತ್ತೆ. ಕುಡಿದ್ರೆ ಈ ಜಾನುವಾರುಗಳ ಕತೆ ಅಂತ ಅಂತೇಳಿ ನೀವು ಬೇಕಾದಷ್ಟು ದುಡ್ಡು ಕೊಟ್ಟು ಈ ಜಾನುವಾರು ಕೊಂಡ್ಕೊಂಡಿರ್ತೀರಿ. ನೀವು ಅದೇ ಹಾಲು ನಾವು ಕರಿತೀರಿ, ಕುಡಿತಾರೆ ಜನಗಳು, ಕಾಯಿಲೆಗಳು ಬರ್ತದೆ. ಸೊಳ್ಳೆಗಳು ಕರಡ್ಗನ ಕಾದಿರ್ಬೋದು, ಸೊಳ್ಳೆಗಳು ಕಾಟ ಕಾವಲಿರೋಕ್ಕಾಗಲ್ಲ. ಆ ಥರ ಸಾಯಂಕಾಲ 5 ಗಂಟೆ ಆದ್ರೆ ಸಾಕು, ಬಾಕ್ಲಾಕ್ಬೇಕು. ಆ ಥರ ಓಡೋಗ್ಬೇಕು. 4 ಅವರ್ ಆದ್ರೆ ಸೊಳ್ಳೆಗಳು ತೋಟದಲ್ಲಿ ಏನ್ ಕೆಲಸನೂ ಮಾಡೋಕ್ಕಾಗಲ್ಲ, ಎಲ್ಲ ಬಿಟ್ಟು ಓಡ್ ಬರ್ಬೇಕು ಮನೆಗಳು. ಆ ಥರ ಇದೆ ಮನೆಗಳ ಹತ್ರ ಅಂತೂ. ಒಳ್ಳೆ ಇದು ಮುಸುಕೊಂಡಂಗೆ ಮುಸುತ್ತಾ ಇದೆ ಜೀವನ. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತಹ ವಿಶೇಷ ವಿಡಿಯೋ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ದಯವಿಟ್ಟು ಸಾಧ್ಯ ಆದರೆ ನಿಮ್ಮಲ್ಲೊಂದು ರಿಕ್ವೆಸ್ಟ್, ಕೊನೆಯವರೆಗೂ ಈ ವಿಡಿಯೋವನ್ನು ಗಮನಿಸಿ. ನಮ್ಮ ದರಿದ್ರ ವ್ಯವಸ್ಥೆ ಯಾವ ಹಂತದಲ್ಲಿದೆ ಅಂತ ಗೊತ್ತಾಗುತ್ತೆ. ಜೊತೆಗೆ ನಮ್ಮನ್ನ ಆಳುವಂಥ ಜನಪ್ರತಿನಿಧಿಗಳಿಗೆ ನಾಚಿಕೆ ಆಗ್ಬೇಕು. ಅವ್ರ ಜನ್ಮಕ್ಕೆ ನಾಚಿಕೆ, ಮಾನ, ಮರ್ಯಾದೆ ಮೂರನ್ನ ಬಿಟ್ಟಂತವ್ರು ಯಾವುದ್ಯಾವುದೋ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡ್ತಿರ್ತಾರೆ. ನಾವೆಲ್ಲರೂ ಕೂಡ ಗಮನಿಸ್ತಾ ಇರ್ತೀವಿ. ಮಾತೆತ್ತಿದ್ರೆ ಧರ್ಮ, ಜಾತಿ, ಮತ್ತೊಂದು ಮಗದೊಂದು, ಜನರನ್ನ ಒಡೆದು ಆಳಿ, ಜನರನ್ನು ಬಕ್ರಾ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ಆಳ್ವಿಕೆ ನಡೆಸ್ತಾ ಇರ್ತಾರೆ. ಯಾವ ಕಾರಣಕ್ಕಾಗಿ ಹೇಳಿ? ನಿಜವಾದಂಥ ಸಮಸ್ಯೆಗಳು ಯಾವುದು ಕೂಡ ಹೈಲೈಟ್ ಆಗಬಾರ್ದು ಎನ್ನುವಂಥ ಕಾರಣಕ್ಕಾಗಿ. ನಾವು ಹೆಂಗಾಗ್ಬಿಟ್ಟಿದ್ದೀವಿ ಕುರಿ ಮಂದೆಗಳ ರೀತಿಯಲ್ಲಿ, ಅಥವಾ ನಾವೆಲ್ಲರೂ ಕೂಡ ಬಕ್ರಾ ಆಗ್ತಿದ್ದೀವಿ. ನಮ್ಮ ಜನಪ್ರತಿನಿಧಿಗಳು ಈ ಧರ್ಮ, ಜಾತಿಯನ್ನ ಹೆಸರನ್ನ ಹೇಳ್ಕೊಂಡು ನಮ್ಮನ್ನು ಬಕ್ರಾ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಹೀಗಾಗಿ ನಿಜವಾದಂಥ ಸಮಸ್ಯೆಗಳ ಬಗ್ಗೆ ನಾವು ಯಾರು ಕೂಡ ಮಾತಾಡ್ತಾ ಇಲ್ಲ. ಯಾಕೆ ನಾನು ಈ ಪರಿಯಾದಂಥ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ ಅಂದರೆ, ಹಿಂದಿನ ಒಂದು ವಿಡಿಯೋ ಸರಣಿಯನ್ನು ಮಾಡಿದ್ದೆ ನಾನು ಕೊಪ್ಪಳದ ಕಾರ್ಖಾನೆಗಳಿಗೆ ಸಂಬಂಧಪಟ್ಟ ಹಾಗೆ. ಕಾರ್ಖಾನೆಗಳಿಂದ ಏನೆಲ್ಲ ಸೈಡ್ ಎಫೆಕ್ಟ್ಸ್ ಆಗ್ತಾ ಇದೆ ಅಂತೇಳಿ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಬೆಳವಣಿಗೆ ಆಗ್ತದೆ. ಇವತ್ತು ಅದೇ ಮಾದರಿಯ ಇನ್ನೊಂದು ವಿಚಾರವನ್ನ ನಾನು ನಿಮ್ಮ ಮುಂದೆ ತಂದಿದ್ದೇನೆ. ಇದು ನಮ್ಮ ಕರ್ನಾಟಕದ ಯಾವುದೋ ಒಂದು ಮೂಲೆಯಲ್ಲಿಲ್ಲ. ನಮ್ಮ ರಾಜಧಾನಿಯಾಗಿರುವಂಥ ಬೆಂಗಳೂರಿನಿಂದ ಕೆಲವು ಕಿಲೋಮೀಟರ್ ದೂರದಲ್ಲಿ ಇರುವಂಥ ಸರ್ಜಾಪುರ ಹೋಬಳಿಯ ವ್ಯಾಪ್ತಿಯಲ್ಲಿ ನಾನಿದ್ದೇನೆ.
ಇಲ್ಲಿ ನಿಮಗೆ ಮುತ್ತಾನಲ್ಲೂರು ಅಂತ ಒಂದು ಕೆರೆ ಬರುತ್ತೆ, ನಿಮ್ಮಲ್ಲಿ ಸಾಕಷ್ಟು ಮಂದಿ ಕೇಳಿರ್ಬೋದು. ಹೆಚ್ಚು ಕಡಿಮೆ 7 ಊರಿಗೆ ನೀರನ್ನ ಉಣಿಸುವಂಥ ಕೆರೆ ಅದು. ನಿಮಗೆ ಈ ಕಡೆ ಹೋದ್ರೆ ಒಂದು ಚಂದಾಪುರ ಅಂತ ಹೇಳಿ ಕೆರೆ ಇದೆ. ಹಾಗೆ ಈ ಆನೆಕಲ್ಲು ವ್ಯಾಪ್ತಿಯಲ್ಲಿ ನಿಮಗೆ ಬೇಕಾದಷ್ಟು ಕೆರೆಗಳೆಲ್ಲವೂ ಕೂಡ ಸಿಗ್ತವೆ. ಅಲ್ಲಿನ ನೀರಿನ ಪರಿಸ್ಥಿತಿ ಹೇಗಾಗಿದೆ ಅನ್ನೋದು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ನೀರು ಅಲ್ಲವೇ ಅಲ್ಲ, ಇದು ವಿಷ. ಜನರಿಗೆ ನಮ್ಮ ಸರ್ಕಾರ ಅಥವಾ ನಮ್ಮನ್ನ ಆಳುವಂಥವರು ವಿಷವನ್ನ ಕುಡಿಸ್ತಾ ಇದ್ದಾರೆ. ಹೀಗೆ ಮುಂದುವರೆದ್ರೆ ಒಂದು 20 ವರ್ಷಕ್ಕೆ ಪರಿಸ್ಥಿತಿ ಎಲ್ಲಿಗೆ ಹೋಗಿ ತಲುಪುತ್ತೆ ನಾವು ಅಂದಾಜು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಂಧುಗಳೇ, ಮುತ್ತಾನಲ್ಲೂರು ಕೆರೆಯ ಸಮೀಪದಲ್ಲಿ ನಾನಿದ್ದೇನೆ. ಇಲ್ಲಿನ ನೀರನ್ನ ಇದೀಗ ನಾವು ನೋಡೋಣ. ನೀವೇ ಆನಂತರ ಯೋಚನೆ ಮಾಡಿ ಈ ನೀರನ್ನ ಯಾವುದಾದ್ರಕ್ಕೆ ನಾವು ಬಳಕೆಯನ್ನ ಮಾಡಬಹುದಾ ಅಂತ ಹೇಳಿ. ಇಲ್ಲಿ ನನ್ನ ಜೊತೆಗೆ ಊರಿನ ಗ್ರಾಮಸ್ಥರೊಬ್ರು ಇದ್ದಾರೆ. ನಿಮಗೆ ಬಾಟಲಲ್ಲಿ ಅವರು ನೀರನ್ನ ತೆಗೆದು ತೋರಿಸ್ತಾರೆ. ನಿಮಗೆ ನೋಡಿ, ಇದು ನೀರು. ನೀವು ಸೂಕ್ಷ್ಮವಾಗಿ ಗಮನಿಸಿ. ಈ ನೀರನ್ನ ಈ ಭಾಗದ ಜನರಿಗೆ ಕೊಟ್ಟಿದ್ದಾರೆ. ನಾಚಿಕೆ ಮಾನ ಮರ್ಯಾದೆಯನ್ನ ಬಿಟ್ಟಂತ ಅಥವಾ ಮೂರು ಬಿಟ್ಟಂತ ನಮ್ಮ ಜನಪ್ರತಿನಿಧಿಗಳು. ನೋಡಿ, ಈ ನೀರನ್ನ ಯಾರಾದ್ರೂ ಬಳಕೆ ಮಾಡೋದಕ್ಕೆ ಸಾಧ್ಯವಾ? ಈ ನೀರು ಮನುಷ್ಯನ ದೇಹದ ಒಳಗಡೆ ಸೇರಿದ್ರೆ ಏನಾಗ್ಬೇಡ. ಇಲ್ಲಿ ಗ್ರಾಮಸ್ಥರು ಬಹಳ ಖುಷಿಯಾಗಿ ಹೇಳ್ತಾ ಇದ್ರು, ಒಂದು ಕಾಲದಲ್ಲಿ ಈ ಕೆರೆಯಲ್ಲಿ ನಾವು ಈಜಾಡ್ತಾ ಇದ್ವಿ, ಈ ಕೆರೆಯನ್ನು ನಾವು ಎಲ್ಲದಕ್ಕೂ ಕೂಡ ಬಳಕೆ ಮಾಡ್ತಾ ಇದ್ವಿ. ಅಂದ್ರೆ ಕುಡಿಯೋದಕ್ಕಿಂತ ಹಿಡಿದು, ಜಾನುವಾರಿಗಿಂತ ಹಿಡಿದು, ಅಥವಾ ಪ್ರತಿನಿತ್ಯದ ಬಳಕೆಗಿಂತ ಹಿಡಿದು ಎಲ್ಲದಕ್ಕೂ ಕೂಡ ಬಳಸ್ತಾ ಇದ್ವಿ ಅಂತ ಹೇಳಿ. ಆದ್ರೆ ಇವತ್ತು ನೋಡಿ ಈ ನೀರಿನ ಪರಿಸ್ಥಿತಿ. ಇನ್ನು ಹತ್ತಿರದಲ್ಲಿ ಬಂದಾಗ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ. ಇಂಥ ನೀರನ್ನ ಈ ಭಾಗದ ಜನ ಬಳಸುವಂತ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಸಹಜವಾಗಿ ನಿಮ್ಮಲ್ಲಿ ಒಂದಷ್ಟು ಜನರಿಗೆ ಡೌಟ್ ಇರುತ್ತೆ, ನಿಜವಾಗ್ಲೂ ಇದನ್ನ ಬಳಸ್ತಾರ ಏನ್ ಕತೆ ಅಂತೇಳಿ. ಅದನ್ನ ಹೇಳ್ತಾ ಹೋಗ್ತೀನಿ ಕೇಳಿ. ಬಂಧುಗಳೇ, ಈ ನೀರಿದೆಯಲ್ಲ, ಇವತ್ತು ಬಳಕೆಗೆ ಯೋಗ್ಯವಲ್ಲದಂತ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. ಕಾರಣ ಏನು? ಸುತ್ತಮುತ್ತ ನಿಮಗೆ ಬೇಕಾದಷ್ಟು ಫ್ಯಾಕ್ಟರಿಗಳೆಲ್ಲವೂ ಕೂಡ ಇದೆ. ನೀವು ಬಹಳ ಚೆನ್ನಾಗಿ ಗೊತ್ತಿದೆ, ಬೆಂಗಳೂರಿನ ಅಂಚಿನಲ್ಲಿ ಬೇಕಾದಷ್ಟು ಫ್ಯಾಕ್ಟರಿಗಳಿದ್ದಾವೆ. ಆ ಫ್ಯಾಕ್ಟರಿ ಅವರು ಏನು ಮಾಡಬೇಕು? ನೀರನ್ನ ಸಂಸ್ಕರಿಸಿ ಅದಾದ ಬಳಿಕ ಆ ನೀರನ್ನ ಈ ಕಡೆ ಬಿಡಬೇಕಾಗತ್ತೆ. ಆದ್ರೆ ಏನ್ ಮಾಡ್ತಾ ಇದ್ದಾರೆ? ಸರಿಯಾದ ರೀತಿಯಲ್ಲಿ ಸಂಸ್ಕರಣೆ ಮಾಡ್ತಾ ಇಲ್ಲ. ಅವರು ಸಂಸ್ಕರಣೆ ಮಾಡಿಲ್ಲ ಅಂದಾಗ ಕೇಳಬೇಕಾದಂಥವ್ರು ಯಾರು? ನಮ್ಮ ಆಡಳಿತ ಕೇಳ್ತಾ ಇದ್ದಾರಾ? ಇಲ್ಲ, ಯಾರೂ ಕೂಡ ಗಮನವನ್ನ ಕೊಡ್ತಾ ಇಲ್ಲ. ಹೀಗಾಗಿ ಬೇಕಾಬಿಟ್ಟಿಯಾಗಿ ಆ ನೀರನ್ನ ಇಲ್ಲಿಗೆ ತಂದು ಬಿಡ್ತಾ ಇದ್ದಾರೆ, ಅಂದ್ರೆ ಕೆರೆಗಳಿಗೆ ತಂದು ಬಿಡ್ತಾ ಇದ್ದಾರೆ. ಕೆರೆಗಳಿಗೆ ಆ ನೀರನ್ನ ಬಿಟ್ಟಂತ ಕಾರಣಕ್ಕಾಗಿ, ರಾಸಾಯನಿಕ ನೀರನ್ನು ಬಿಟ್ಟಂತ ಕಾರಣಕ್ಕಾಗಿ ಕೆರೆಯ ನೀರು ಇವತ್ತು ಈ ಪರಿಸ್ಥಿತಿಗೆ ಬಂದು ತಲುಪಿದೆ. ಇದ್ಯಾವುದು ರಾಜಕಾಲುವೆ ಅಲ್ಲ. ನಿಮ್ಗೆ ತುಂಬಾ ಜನಕ್ಕೆ ಅನ್ಸುತ್ತೆ ಈ ಗಬ್ಬೆದ್ದು ಹೋಗಿರುತ್ತಲ್ಲ ರಾಜಕಾಲುವೆ, ಆ ರಾಜಕಾಲುವೆ ಕಾರಣಕ್ಕಾಗಿ ಅಥವಾ ಈ ರಾಜಕಾಲುವೆ ನೀರಿರಬಹುದು ಅಂತೇಳಿ. ರಾಜಕಾಲುವೆ ನೀರಲ್ಲ ಇದು, ಕೆರೆಯ ನೀರು ಹೋಗ್ತಾ ಇದೆ. ಇದು ಸೀದಾ ಮುಂದೆ ಹೋಗಿ ನಾನು ಆನಂತರ ನಿಮಗೆ ತೋರಿಸ್ತೀನಿ. ರೈತರ ಜಮೀನಿದೆ, ಇಲ್ಲಿ ಬೇಕಾದಷ್ಟು ತರಕಾರಿ ಎಲ್ಲವನ್ನೂ ಕೂಡ ಬೆಳೀತಾರೆ. ಆ ರೈತರ ಜಮೀನಿಗೆ ಹೋಗಿ ಸೇರುತ್ತೆ. ಇನ್ನೊಂದು ಇಲ್ಲಿಯ ಸೈಡ್ ಎಫೆಕ್ಟ್ಸ್ ಅನ್ನು ನಾನು ನಿಮಗೆ ವಿವರಿಸ್ತಾ ಹೋಗ್ತೀನಿ, ನಿಮಗೆ ಅವಾಗ ಬಹಳ ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ. ಈ ಭಾಗದ ಜನ ಮುಂಚೆ ಈ ಕೆರೆಯ ನೀರನ್ನ ನೇರವಾಗಿ ಬಳಸ್ತಾ ಇದ್ರು, ಆದ್ರೆ ಇವತ್ತು ಬಳಸೋದಿಕ್ಕೆ ಸಾಧ್ಯ ಆಗದಂತ ಪರಿಸ್ಥಿತಿ ಇದೆ. ಹೀಗಾಗಿ ಸುತ್ತಮುತ್ತ ಬೋರ್ ತೆಗಿತಾರೆ, ಆ ಬೋರ್ ನೀರನ್ನ ಬಳಸ್ತಾರೆ. ಬೋರ್ಗೆ ಯಾವ ನೀರು ಹೋಗಿ ಸೇರುತ್ತೆ? ಇದೇ ಕೆರೆಯ ನೀರು ಹೋಗಿ ಸೇರುತ್ತೆ. ಆ ಬೋರಿನ ನೀರನ್ನು ಇವ್ರು ಯಾವ್ದಾವ್ದಕ್ಕೆ ಬಳಸ್ತಾರೆ? ಆ ತರಕಾರಿ ಬೆಳೆಯೋದಿಕ್ಕೆ ಅಥವಾ ಬೇರೆ ಬೇರೆ ಏನೇನು ಬೆಳೆಯಬೇಕು ಎಲ್ಲದಕ್ಕೂ ಕೂಡ ಅದನ್ನು ಬಳಸ್ತಾರೆ. ಆ ಬೆಳೆ ಅಂದ್ರೆ ಇಂಥ ನೀರಿನಲ್ಲಿ ಬೆಳೆದಂತ ಬೆಳೆ ಮನುಷ್ಯನ ದೇಹದ ಒಳಗಡೆ ಹೋದ್ರೆ ಮನುಷ್ಯನ ಪರಿಸ್ಥಿತಿ ಹೇಗಾಗ್ಬೇಡ? ಜಾನುವಾರುಗಳು ಇದನ್ನು ಕುಡಿದ್ರೆ ಜಾನುವಾರುಗಳ ಪರಿಸ್ಥಿತಿ ಹೇಗಾಗ್ಬೇಡ? ಜಮೀನಿನ ಮೇಲೆ ಈ ನೀರು ಹರಿತು ಅಂತಾದ್ರೆ ಆ ಜಮೀನು ಕಂಪ್ಲೀಟ್ ಆಗಿ ಬರಡಾಗ್ಬಿಡುತ್ತೆ. ಕೆಮಿಕಲ್ ನೀರು ಜಮೀನ್ ಮೇಲೆ ಹೋಗಿ ನಿಂತ್ಕೊಳ್ತು ಅಂತಾದ್ರೆ ಆ ಜಮೀನಿನ ಕತೆ ಏನು? ಕಂಪ್ಲೀಟ್ ಆಗಿ ಬರಡಾಗಿ ಹೋಗ್ಬಿಡುತ್ತೆ, ಅಥವಾ ಆ ಜಮೀನಲ್ಲಿ ಏನು ಬೆಳೆಯೋದಕ್ಕೆ ಸಾಧ್ಯ ಆಗದಂತ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಹಾಗೆ ನಮ್ಮ ಸರ್ಕಾರ, ನಮ್ಮ ನಾಡೋಳುವಂಥವ್ರು ಹೆಂಗೆ ನಾಡ್ಕಾಡ್ತಾರಂತ ಹೇಳ್ತೀನಿ ಕೇಳಿ. ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಒಂದು ಸ್ವಿಫ್ಟ್ ಸಿಟಿ ಅಂತ ಮಾಡಿಕೊಟ್ಟಿದ್ದಾರೆ. ನಾನು ಮುಂದಿನ ಎಪಿಸೋಡ್ನಲ್ಲಿ ನಾನು ನಿಮಗೆ ಕಂಪ್ಲೀಟ್ ವಿವರಿಸ್ತಾ ಹೋಗ್ತೀನಿ ಅದರ ರಿಯಾಲಿಟಿ ಏನು ಅಂತ ಹೇಳಿ. ಸ್ವಿಫ್ಟ್ ಸಿಟಿಗೆ ರೈತರ ಜಮೀನನ್ನ ಫೋರ್ಸ್ಫುಲಿ ಕಿತ್ಕೊಳ್ತಾ ಇದ್ದಾರೆ. ರೈತರು ನಾವು ಕೊಡಲ್ಲ ಅಂತ, ಸರ್ಕಾರ ನಾವು ಬಿಡಲ್ಲ ಅಂತ ಹೇಳಿ ಫೋರ್ಸ್ಫುಲಿ ಕಿತ್ಕೊಳ್ತಿದ್ದಾರೆ. ರೈತರು ಕೊಡಲ್ಲ ಅಂದಾಗ ಏನಾದ್ರು ಮಾಡ್ಬೇಕಲ್ಲ, ಏನ್ ಮಾಡ್ತಿದ್ದಾರೆ ಹೇಳಿ? ಆ ಜಮೀನು ಕೃಷಿಗೆ ಯೋಗ್ಯ ಆಗಿರ್ಬೋದು, ಅಥವಾ ರೈತರು ಆ ಜಮೀನಲ್ಲಿ ಏನು ಕೂಡ ಬೆಳಿಬಾರ್ದು ಅಂತ ಹೇಳಿ ಅದಕ್ಕೆ ಏನ್ ಮಾಡ್ತಿದೆ ಸರ್ಕಾರ? ಈ ಗಬ್ಬೆದ್ದು ಹೋಗಿರುವಂತ ನೀರನ್ನ ರೈತರ ಜಮೀನ ಮೇಲೆ ಹರಿಸ್ತಾ ಇದೆ. ಈಗ ರೈತರು ಏನ್ ಮಾಡ್ಬೇಕು? ಅನಿವಾರ್ಯವಾಗಿ ಕೃಷಿಯನ್ನ ಕೈ ಬಿಡಲೇಬೇಕಾದಂತ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ನಾನು ನಿಮಗೆ ಇನ್ನೊಂದು ಸ್ವಲ್ಪ ಇಂಪ್ಯಾಕ್ಟ್ ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕಾಗಿ ನೀರನ್ನ ಇನ್ನು ಹತ್ತಿರದಿಂದ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಒಂದು ಕೋಲ್ ಹಾಕ್ತೀನಿ, ಆಗ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನೋಡಿ, ಇದು ನೀರು. ಈ ನೀರನ್ನ ಜನ ಬಳಸ್ಬೇಕು. ಇದನ್ನ ನಾವು ಟಚ್ ಮಾಡೋದಿಕ್ಕೂ ಆಗಲ್ಲ ರೀ, ಇದನ್ನ ಇದು ಮಾಡೋಕ್ಕೂ ಆಗೋದಿಲ್ಲ. ಈ ನೀರನ್ನು ಜನ ಇಲ್ಲಿ ಸ್ನಾನ ಮಾಡಬೇಕಾದಂತ ಪರಿಸ್ಥಿತಿ ಇದೆ. ಅದು ಬೆಂಗಳೂರಿನ ಯಾವುದೋ ಮೂಲೆಯಲ್ಲ. ನಿಮಗೆ ತುಂಬಾ ಜನಕ್ಕೆ ಅನ್ಸುತ್ತೆ ಯಾವುದೋ ಉತ್ತರ ಕರ್ನಾಟಕ ಭಾಗದ ತೀರಾ ಯಾವುದೋ ಒಂದು ಹಳ್ಳಿ ಅಥವಾ ಕುಗ್ರಾಮದಲ್ಲಿ ಈ ರೀತಿಯಾಗಿರ್ಬೋದು ಅಂತೇಳಿ ಅಲ್ಲ. ಬೆಂಗಳೂರು IT ಸಿಟಿ, ಗಾರ್ಡನ್ ಸಿಟಿ, ಸಿಲಿಕಾನ್ ಸಿಟಿ, ಇನ್ನು ಏನೇನೋ ಹೇಳ್ತೀವಿ ಬೆಂಗಳೂರಿಗೆ. ಆ ಬೆಂಗಳೂರಿನಿಂದ ಕೆಲವು ಕಿಲೋಮೀಟರ್ ದೂರದಲ್ಲಿ ಇಂಥ ನೀರನ್ನ ಜನ ಬಳಸುವಂತಾಗಿದೆ. ಆದ್ರೆ ಯಾರಾದ್ರೂ ತಲೆ ಕೆಡಿಸ್ಕೊಳ್ತಿದ್ದಾರಾ? ಇದ್ರ ಬಗ್ಗೆ ಯೋಚನೆ ಮಾಡುವಂತ ಜನಪ್ರತಿನಿಧಿಗಳು ಯಾರೂ ಇಲ್ಲ. ಯಾಕೆ ಹೇಳಿ? ಅವರಿಗೆ ನಾಚಿಕೆ ಮಾನ ಮರ್ಯಾದೆ ಇದ್ದಿದ್ರೆ ತಲೆ ಕೆಡಿಸ್ಕೊಳ್ತಾ ಇದ್ರು. ಅದು ಯಾವುದು ಕೂಡ ಇಲ್ಲ, ಮೂರು ಬಿಟ್ಟು ನಿಂತಿದ್ದಾರೆ. ಆ ಕಾರಣಕ್ಕಾಗಿ ಯಾರಿಗೂ ಯೋಚನೆ ಇಲ್ಲ. ನೋಡಿ, ಇದು ನೀವು ಹಾಗೆ ನೋಡ್ತಾ ಹೋಗ್ಬೋದು. ಮೇಲ್ಗಡೆ ನಿಮಗೆ ಮುತ್ತಾನಲ್ಲೂರು ಕೆರೆ ಇದೆ. ಸ್ವಲ್ಪ ಆ ಕಡೆ ಹೋದ್ರೆ ನಿಮಗೆ ಚಂದಾಪುರ ಲೇಕ್ ಅಂತ ಸಿಗುತ್ತೆ, ಅದು ಕೂಡ ಕನೆಕ್ಟ್ ಆಗಿದೆ. ನಿಮಗೆ ಬನ್ನೇರುಘಟ್ಟ ಭಾಗದಲ್ಲಿ ಹರಿಯುವಂತ ನೀರು ಅಲ್ಲೊಂದು ಪ್ರಮುಖವಾದಂಥ ಕೆರೆಗೆ ಬರುತ್ತೆ.
ಅದು ಹಾಗೆ ಬಂದು ಚಂದಾಪುರ ಲೇಕ್ಗೆ ಬರುತ್ತೆ, ಅದು ಹಾಗೆ ಇಲ್ಲಿ ಮುತ್ತಾನಲ್ಲೂರು ಲೇಕ್ಗೆ ಬರುತ್ತೆ. ಈ ಮುತ್ತಾನಲ್ಲೂರು ಲೇಕ್ನ ನೀರನ್ನ ಸುತ್ತಮುತ್ತ 7 ಹಳ್ಳಿಯ ಜನ ಬಳಸಬೇಕಾಗಿದೆ. ಆ ಮುತ್ತಾನಲ್ಲೂರು ಲೇಕ್ನ ನೀರಿನ ಸ್ಥಿತಿ ಇವತ್ತು ಈ ಮಟ್ಟಕ್ಕೆ ಬಂದು ತಲುಪಿ ಬಿಟ್ಟಿದೆ. ಓಕೆ, ನಾನು ಗ್ರಾಮಸ್ಥರನ್ನ ಮಾತನಾಡಿಸ್ತೀನಿ, ನಿಮಗೆ ಗ್ರೌಂಡ್ ರಿಯಾಲಿಟಿ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ನನ್ನ ಜೊತೆಗೆ ಒಬ್ರು ಇದ್ದಾರೆ, ಮೊದಲಿಗೆ ಅವ್ರನ್ನ ಮಾತನಾಡ್ಸೋಣ. ಸರ್, ಇದು ನೋಡ್ತಾ ಇದ್ದೀವಿ, ನೋಡಿದ್ರೆ ನಂಗೆ ಇಲ್ಲಿ ಹತ್ರ ನಿಲ್ಲಕ್ಕಾಗ್ತಾ ಇಲ್ಲ, ಈ ಥರ ಸ್ಮೆಲ್ಲು. ಆದರೆ ಇವತ್ತು ನೀವು ಇದೇ ನೀರನ್ನು ಬಳಸುವಂಥ ಪರಿಸ್ಥಿತಿ ಎದುರಾಗಿದೆ. ನೀವು ಬೋರ್ ತೆಗೆದ್ರೆ ಇದೇ ನೀರು ಹೋಗುತ್ತೆ, ಇನ್ನೇನು ಬೇರೆ ಏನು ಹೊಸದಾಗೇನು ಸೃಷ್ಟಿಯಾಗಲ್ಲ. ಅದೇ ನೀರಲ್ಲಿ ಕೃಷಿ ಮಾಡಬೇಕು, ತರಕಾರಿ ಬೆಳಿಬೇಕು, ನೀವು ಸ್ನಾನ ಮಾಡಬೇಕು, ಅದೇ ನೀರು ಯಾವುದೋ ಒಂದು ಮೂಲದಲ್ಲಿ ನೀವು ಕುಡಿಬೇಕು, ಅದು ನಿಮ್ಮ ದೇಹದೊಳಗಡೆ ಸೇರುತ್ತೆ. ಏನು ಕತೆ? ಹಿಂಗಾದ್ರೆ ಏನು ಮಾಡ್ಬೇಕು ನೀವು? 2005ರವರೆಗೂ ಸ್ವತಃ ನಾನು ಈ ಕೆರೆಯಲ್ಲಿ ಡೈರೆಕ್ಟಾಗಿ ನಾನೇ ಕುಡ್ದಿದ್ದೀನಿ. ಹಂತ ಹಂತವಾಗಿ ಬೆಳವಣಿಗೆ, ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ಕಾರ್ಖಾನೆಗಳು, ಲೇಔಟ್ಗಳು, ಏನು ಬೊಮ್ಮಸಂತರ ಇಂಡಸ್ಟ್ರಿಯಲ್ ಏರಿಯಾ, ವೀರಚಂದ್ರ, ಹತ್ತಿಬೆಲೆ, ಉದ್ಯೋಗ ಸೃಷ್ಟಿ, ಬೆಳವಣಿಗೆ ಅಂತೆಲ್ಲ ಓಪನ್ ಮಾಡಿದ್ರು. ನಮಗೂ ಖುಷಿ ಆಯ್ತು, ಅರೆ ಉದ್ಯೋಗ ಬರುತ್ತಲ್ಲ ಅಂತ. ಆಮೇಲೆ ಕಡೆಗೆ ಅವ್ರಿಗೆ ಅವರ ನೀರನ್ನ ಸಂಸ್ಕರಿಸೋ ಕೆಪಾಸಿಟಿ ಅವ್ರಿಗಿಲ್ಲ, ಅದನ್ನ ತಡೆಯೋ ಕೆಪಾಸಿಟಿ ಕರ್ನಾಟಕ ಮಾಲಿನ್ಯ PCB ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತೆ ಅವ್ರಿಗಿಲ್ಲ. ಇದನ್ನ ಮೇಲ್ವಿಚಾರಣೆ ಮಾಡೋ ಒಂದು ಕೆಪಾಸಿಟಿ ಆಗಲಿ, ಇಚ್ಛಾಶಕ್ತಿ ಆಗಲಿ ಸರ್ಕಾರಗಳಿಲ್ಲ. ಅಲ್ಲ, ನಾನು ಇದೊಂದು ಮಾತು ಹೇಳ್ಬಿಡ್ತೀನಿ, ನಾನು ಎಷ್ಟು ಹಾರ್ಶ್ ಆಗಿ ಮಾತನಾಡಬಾರ್ದು, ತುಂಬ ಜನಕ್ಕೆ ಹಾರ್ಶ್ ಅನ್ಸ್ಬೋದು. ನನಗನ್ಸೋದು ಈ PCBಯಲ್ಲಿ ಯಾರ್ಯಾರು ಮುಖ್ಯಸ್ಥರು ಇರ್ತಾರೆ ಅಥವಾ ಯಾರು ಅಧಿಕಾರಿಗಳು ಇರ್ತಾರೆ, ಎಲ್ಲರೂ ಒಂದು ರೌಂಡ್ ಇಲ್ಲಿ ಕರ್ಕೊಂಡು ಸ್ನಾನ ಮಾಡಿಸ್ಬೇಕು ಅವ್ರನ್ನ. ಇನ್ನೇನು ಇಲ್ಲ, ನಿಮ್ಗೆ ಏನಾಗ್ಬಿಡುತ್ತೆ ಗೊತ್ತಾ, ಈಗ PCB ಅಥವಾ ಇನ್ನೊಂದು ಯಾವುದೋ ಇಲಾಖೆಗಳಿದಾವಲ್ಲ, ಅವ್ರು ಈ ರೀತಿಯಾಗಿ ಸರ್ವೆ ಮಾಡೋದಕ್ಕೆ ಅಥವಾ ನೋಡೋದಕ್ಕೆ ಬಂದಾಗ ಯಾವುದೋ ಫುಲ್ ದಂಡೆಯಲ್ಲಿ ನಿಂತ್ಕೊಂಡು ನೋಡ್ಕೊಂಡು ಹೋಗ್ಬಿಡ್ತಾರೆ, ಇಲ್ಲ ಭಾಳ ಚೆನ್ನಾಗಿದೆ ಅಂತ ಹೇಳಿ ಯಾವುದೋ ರಿಪೋರ್ಟ್ ಕೊಟ್ಬಿಡ್ತಾರೆ, ಅಥವಾ ಲೈಟಾಗಿ ಪೊಲ್ಯೂಷನ್ ಆಗಿದೆ ಅಂತ ಹೇಳ್ತಾರೆ. ಅವ್ರು ಏನು ಮಾಡಬೇಕು ಗೊತ್ತಾ, ನಿಜವಾದ ರಿಯಾಲಿಟಿ ಚೆಕ್ ಅವ್ರು ಮಾಡಬೇಕು ಅಂತಾದರೆ ಅವ್ರೆಲ್ಲರೂ ಬಂದು ಒಂದು ರೌಂಡ್ ಸ್ನಾನ ಮಾಡ್ಬೇಕಿಲ್ಲ, ಅಥವಾ ಒಂದು ಬಾಟಲ್ ತಗೊಂಡು ಆ ನೀರನ್ನು ಕುಡಿದು ನೋಡಬೇಕು. ಹಾಗೆ ಮಾತ್ರ ಅವ್ರಿಗೆ ಅರ್ಥ ಆಗುತ್ತೆ. ಯಾವುದೋ AC ರೂಮಲ್ಲಿ ಕುತ್ಕೊಂಡು ಬಿಸ್ಲೇರಿ ವಾಟರ್ ಕುಡಿದ್ರೆ ಅಥವಾ ಅವ್ರಿಗೆ ಬರುವಂಥ ಶುದ್ಧ ನೀರಲ್ಲಿ ಸ್ನಾನ ಮಾಡಿದ್ರೆ ಸಮಸ್ಯೆ ಅರ್ಥ ಆಗಲ್ಲ. ಸಮಸ್ಯೆ ಅರ್ಥ ಆಗ್ಬೇಕಂದ್ರೆ ಇಲ್ಲಿಗೆ ಬಂದು ಒಂದು ರೌಂಡ್ ಸ್ನಾನ ಮಾಡಬೇಕು. ನನಗೆ 2 ನಿಮಿಷ ಇಲ್ಲಿ ನಿಲ್ಲಕ್ಕಾಗ್ತಾ ಇಲ್ಲ ರೀ. ಹಿಂಗೆ ವಾಸ ಮಾಡ್ಬೇಕಿಲ್ಲ ಸುತ್ತಮುತ್ತ ಇದ್ದಂಥವ್ರು ಹೇಳ್ತಾ ಇದ್ರಿ. ಇದೇ ನೀರನ್ನ ಬೋರ್ವೆಲ್ಗಳಲ್ಲಿ ತುಂಬಾ ಜನ ಸೋಷಿಯಲ್ ಮೀಡಿಯಾ ಹೇಳ್ತಾರೆ, ಭೂಮಿ ಫಿಲ್ಟರ್ ಮಾಡುತ್ತೆ ಸ್ವಾಮಿ, ಭೂಮಿ ತಾಯಿ ಫಿಲ್ಟರ್ ಎಷ್ಟು ಅಂತ ಮಾಡುತ್ತೆ. ಇದೇ ನೀರು ನಾವು ಕುಡಿತಾರೆ ನೀರು, ಓಕೆ ಫಿಲ್ಟರ್ ಇದೆ, ಫಿಲ್ಟರ್ ಇದ್ರೂ ಬಿಂದಿಗೆ ಇಟ್ಟರೆ 2 ದಿನದಲ್ಲಿ ಸ್ಟೀಲ್ ಬಿಂದಿಗೆ ಒಂದೇ ವರ್ಷದಲ್ಲಿ ಹೋಗ್ಬಿಡುತ್ತೆ ಸ್ಟೀಲ್ ಫಿಲ್ಟ್ರು. ಮೇಲ್ಗಡೆ ಸಮರು ಎಣ್ಣೆ ಪದಾರ್ಥ ಥರ ಬರುತ್ತೆ. ಇದೇ ನೀರನ್ನ ನಾವು ಕುಡಿತಾ ಇದ್ದೀವಿ. ಇದೇ ಬೋರ್ವೆಲ್ ವಾಟ್ರು ಸುತ್ತಮುತ್ತ ಇರೋ ಎಲ್ಲ ಅಪಾರ್ಟ್ಮೆಂಟ್ಗೂ ಇದೇ ವಾಟರ್ ಸಪ್ಲೈ ಆಗ್ತಾ ಇರುತ್ತೆ. ಅವರು ಏನು ಹೈಟೆಕ್ ಸಿಟಿ ಅಂತ ಬಂದು ಅಪಾರ್ಟ್ಮೆಂಟ್ ತೆಗೆದುಕೊಂಡು ಇಲ್ಲಿ ಏನೋ ಭವ್ಯವಾಗಿ ಬದುಕೋಣ ಅಂತ ಬಂದಿರೋದಲ್ಲ, ಒಂದು ಮಾತಲ್ಲಿ ಒಕ್ಕರ್ಸ್ಕೊಂಡಿದಾರಲ್ಲ, ಅವರು ಇದೇ ನೀರನ್ನ ಕುಡಿತಾ ಇರ್ತಾರೆ. ಇಂಡೈರೆಕ್ಟ್ ಗೊತ್ತಾಗಲ್ಲ, ಯಾಕಂದ್ರೆ ಬಂದು ನೋಡಲ್ಲ. ನಾವಿಲ್ಲಿ ಹುಟ್ಟಿದೀವಿ, ಬೆಳೆದಿದ್ದೀವಿ, ಇಲ್ಲಿ ನೋಡಿದೀವಿ. ಸೊ ಹಂಗಾಗಿ ನಮ್ಗೆ ಇಲ್ಲಿ ವಸ್ತುಸ್ಥಿತಿ ಗೊತ್ತು. ನಮ್ಮ ಶಾಸಕರು ನಂಬಿಯಾರಲ್ಲಿ ಇಲ್ಲಿಂದ 1 ಕಿಲೋಮೀಟ್ರು, ಅಲ್ಲಿಗೂ ಇದೇ ನೀರು ಸ್ವಾಮಿ ಸಪ್ಲೈ ಆಗೋದು. ಅವ್ರಿಗೆ ಗೊತ್ತಿಲ್ಲ ಪಾಪ, ಇನ್ನು ಹೇಳಿದ್ರೆ ಮುಜುಗರ ಆಗುತ್ತೆ ಅಂತ ಹೇಳ್ತಾರಲ್ಲ. ನಮ್ಮ ಶಾಸಕರು ಇಂಡೈರೆಕ್ಟ್ ಆಗಿ ಇದೇ ನೀರನ್ನ ಕುಡಿತಾ ಇರ್ತಾರೆ. ಅವರು ಇರೋ ಪ್ರೆಸ್ಟೀಜಿಯಸ್ ನಂಬಿಯಾರ್ ಫೆಸಿಲಿಟಿ ಏನೋ 20 ಕೋಟಿ ಒಂದೊಂದು ವಿಲ್ಲಾ ಅಪಾರ್ಟ್ಮೆಂಟ್, ಅವರು ಇದೇ ನೀರನ್ನ ಕುಡಿಬೇಕು. ನಾಳೆ ಬೆಳಗ್ಗೆ ಇವತ್ತು ನಮಗೆ ಕಾಯಿಲೆ ಬಂದಿರ್ಬೋದು. ಶಿವಣ್ಣನವರೇ, ನೀವು ಇದೇ ನೀರು ಕುಡಿತಿದ್ದೀರಾ, ನೀವು ನಮ್ಮರಲ್ಲಿದ್ದೀರಾ, ನಿಮಗೂ ಈ ಕಾಯಿಲೆಗಳೇನು ಸಾಂಕ್ರಾಮಿಕವಾಗಿ ಬರೋದು ನಿಮಗೂ ಬರುತ್ತೆ, ನಮಗೆ ಬರ್ಬೇಕಂದ್ರೆ ನಿಮಗೆ ಬರಲ್ವಾ? ನೀವು ಇದೇ ನೀರನ್ನ ಕುಡಿತಿದ್ದೀರಾ. ಎಲ್ಲೆಲ್ಲೋ ಯಾರ್ಯಾರೋ ಏನೋ ಯತ್ನಾಳರು ಚಂದಾಪುರದ ಕೆರೆ ಬಗ್ಗೆ ಧ್ವನಿ ಎತ್ತಿದ್ದಾರೆ ಎಲ್ಲಿ ಸದನದಲ್ಲಿ. ಎಲ್ಲ KC ವ್ಯಾಲಿ ನೀರು ಕೋಲಾರಕ್ಕೆ 2 ಸಲ ಟ್ರೀಟ್ಮೆಂಟ್ ಮಾಡಿ ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಬೇಡ, ಅದರಲ್ಲಿ ಅದು ಕೊಳಕು ನೀರು ಅಂತ ಧ್ವನಿ ಎತ್ತಬೇಕಾದ್ರೆ ಇದನ್ನ ಯಾಕೆ ಸ್ವಾಮಿ, ಇದು ಟ್ರೀಟೇ ಆಗಿಲ್ಲ, ಡೈರೆಕ್ಟ್ ಆಗಿ ಹಿಂಗೆ ಬರ್ತದೆ. ನಮಗೇನು ಭಾಗ್ಯ ಇದು? ನಮ್ದು ಯಾವ ಕರ್ಮ ಇದು? ಇದ್ರ ಬಗ್ಗೆ ಯಾಕೆ ನಮ್ಮ ಶಿವಣ್ಣನವರಾಗ್ಲಿ, ನಮ್ಮ MP ಮಂಜುನಾಥ್ ಅವರಾಗ್ಲಿ ಯಾರು ಧ್ವನಿ ಇತ್ತಾ ಇಲ್ಲ? ನಾವು ನೋಡಿ ಕೇಳಿ 10 ವರ್ಷದಿಂದ ಸಾಕಾಗಿದೆ. ಇದನ್ನ ಧ್ವನಿ ಎತ್ತಬೇಕು ಅನಿಸ್ತಾ ಇಲ್ಲ. ಯಾಕೆ? ನಿಜವಾದ ಸಮಸ್ಯೆಗಳ ಬಗ್ಗೆ ಯಾಕೆ ಜನಪ್ರತಿನಿಧಿಗಳು ಏನು ಧ್ವನಿ ಎತ್ತಾ ಇಲ್ಲ? ಮತ್ತೇನು IPL ಟಿಕೆಟ್ ಬಗ್ಗೆ, ಇಲ್ಲಿರೋ ಸ್ಟೇಡಿಯಂ ಬಗ್ಗೆ, ಇದ್ರ ಬಗ್ಗೆ ಮಾತ್ರ ನಾವು ಧ್ವನಿ ಎತ್ತೋದು ನಮ್ಮ ಶಾಸಕರು? ಇದು ಇಶ್ಯೂ ಅಲ್ವಾ ಅವ್ರಿಗೆ? ಈ ನೀರ್ನ ಅವ್ರು ಕುಡಿಯೋದಿಲ್ವಾ? ಬಂದು ನಮ್ಮ ಜೊತೆ ಇರ್ಲಿ ಕುತ್ಕೊಳ್ಳಿ. ಇಲ್ಲ ನಮ್ಮೂರಿದೆ, ಇಲ್ಲ ಅಳಬನ್ಸಂತರ ಇದೆ, 5 ಗಂಟೆಗೆ ಬಾಗಿಲುಗಳೆಲ್ಲ ಕ್ಲೋಸ್ ಮಾಡ್ಕೊಂಡು ಸೊಳ್ಳೆ ಪರಗೆ ಕಡ್ದ ಇದ್ರೆ ಬದುಕಕ್ಕಾಗೋದಿಲ್ಲ, ಅಷ್ಟು ಸೊಳ್ಳೆಗಳು. ಇದು ಹಾಗೆ ಇನ್ನೊಂದು ವಿಚಾರ, ನೀವು ಬೆಂಗಳೂರಿನ ಮಧ್ಯಭಾಗದಲ್ಲಿ ಇದ್ದೀರ, ನೀವು ತುಂಬಾ ಜನ, ನೀವು ಅನ್ಕೋತಿರ್ತೀರಿ ಇಲ್ಲ ನಮಗೆ ಶುದ್ಧ ನೀರು ಸಿಗ್ತಾ ಇದೆ ಅಂತ ಹೇಳಿ. ಇನ್ನೊಂದು ಅಸಲಿ ವಿಚಾರ ಏನು ಗೊತ್ತಾ, ಇಲ್ಲಿ ಟ್ಯಾಂಕರ್ಗಳಲ್ಲಿ ತುಂಬಿಸ್ಕೊಂಡು ಬಂದು ಕೊಡ್ತಾರಲ್ಲ ನೀರು, ಈ ಭಾಗದ ಬೋರ್ಗಳಿಂದಲೇ ತುಂಬಿಸ್ಕೊಂಡು ಬರ್ತಾರೆ. ನೀವು ಇದೇ ನೀರು ಕುಡಿತೀರಿ, ನೀವು ಇದಕ್ಕೆ ಸಂಬಂಧಪಟ್ಟಾಗ ಧ್ವನಿ ಎತ್ತಬೇಕು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಯಾವುದೋ ಬೆಂಗಳೂರಿನ ಆ ಭಾಗದಲ್ಲಿ ಸಮಸ್ಯೆ ಆಗ್ತದೆ, ನಾವ್ಯಾಕೆ ತಲೆ ಕೆಡ್ಸ್ಕೊಳ್ಬೇಕು ಅಂತಿರಲ್ಲ, ನಿಮ್ಮ ಬುಡಕ್ಕೂ ಇದು ಸಮಸ್ಯೆ ಬರುತ್ತೆ. ನೀವು ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಸರ್, ಇದು ಪರ್ಟಿಕ್ಯುಲರ್ ನಾವಿರೋ ಸ್ಪಾಟ್ ಯಾವುದಿದು?
ಅಳಿವಂಸಂದ್ರ ಅಂತ. ಓಕೆ. ಸೊ ಅಳಿವಂಸಂದ್ರ ಈ ಸ್ಪಾಟ್ ಅಲ್ಲಿ ಆಕ್ಚುಲಿ ಈಗ ಈ ನೀರು ಎಲ್ಲಿಂದ ಉಗಮ ಆಗುತ್ತೆ ಅಂತಂದ್ರೆ ಬನ್ನೇರ್ಘಟ್ಟ ಫಾರೆಸ್ಟ್ ಇದೆಯಲ್ಲ, ಅಲ್ಲಿಂದ ನಮ್ದು ಚಿನ್ನಾರ್ ನದಿ ಅಂತ ಇದೆ. ಓಕೆ. ಅಲ್ಲಿ ಉಗಮ ಆಗೋ ನೀರು ಹೆನ್ನಾಗರ ಲೇಕ್ ಅಂತಿದೆ, ಅದು ನಮ್ಮ ತಾಲೂಕಲ್ಲೇ ಬಿಗ್ಗೆಸ್ಟ್ ಲೇಕ್, ಅದು ತುಂಬಾ ದೊಡ್ಡ ಲೇಕು. ಅಲ್ಲಿಂದ ಡೌನ್ ಫ್ಲೋ ಸ್ಟ್ರೀಮ್ ಅಲ್ಲಿ ಬಂದು ಚಂದಾಪುರ ಕೆರೆಗೆ ತಲುಪುತ್ತೆ. ಚಂದಾಪುರ ಕೆರೆ ತಲುಪಿದಾದ್ಮೇಲೆ ನೆಕ್ಸ್ಟ್ ಬರೋದೇ ಮುತ್ತಾನಲ್ಲೂರು ಕೆರೆ ಅಂತ. ಮುತ್ತಾನಲ್ಲೂರು ಕೆರೆ ಬಂದ್ಬಿಟ್ಟು ನಮ್ಮ ಎಲ್ಲಾ ಹಳ್ಳಿಗಳಿಗೂ ಮೇಜರ್ ವಾಟರ್ ಸೋರ್ಸ್, ಇರಿಗೇಷನ್ಗಾಗ್ಲಿ ಕುಡಿಯೋ ನೀರಿಗಾಗ್ಲಿ ಇಲ್ಲ ಇಲ್ಲಿರೋ ವಾಸ ಕಲ್ಪಿಸ್ಕೊಟ್ಟಿರೋಂಥ ಇದು ನೀರು ಅಂತ ಹೇಳ್ಬೋದು. ಆ ಥರ ಅಂತ ಜಾಗ ಇದು. ಮತ್ತೆ ಇದೇ ನೀರು ಮತ್ತೆ ಹರ್ಕೊಂಡೋಗಿ ನಮ್ಮ ಹಳ್ಳಿಗಳ ಮುಖಾಂತರ ಹರ್ಕೊಂಡೋಗಿ ನಮ್ಮ ಸಣ್ಣ ಪುಟ್ಟ ಕೆರೆಗಳೆಲ್ಲ ಬರೋ ಎಲ್ಲ ನೀರು ಎಲ್ಲ ಹರ್ಕೊಂಡೋಗಿ ಬಿದಿರುಗುಪ್ಪೆ ಕೆರೆ ಅಂತ ಜಾಯಿನ್ ಆಗುತ್ತೆ. ಇದು ಒಂದು 10-15 ವರ್ಷದಿಂದ ತುಂಬಾ ಚೆನ್ನಾಗೇ ಇತ್ತು. ಬಟ್ ಇವಾಗ ಈ ಪರಿಸ್ಥಿತಿಯಲ್ಲಿದೆ. ಇಷ್ಟೆಲ್ಲ ಸಮಸ್ಯೆ ಇದ್ರೂ ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತೋರೇ ಆಗ್ಲಿ, ಇಲ್ಲಿನ ಶಾಸಕರೇ ಆಗ್ಲಿ, ಯಾರೇ ಆಗ್ಲಿ, ಯಾರು ಧ್ವನಿ ಎತ್ತೋದಕ್ಕೆ ಇಚ್ಛೆ ಪಡ್ತಾ ಇಲ್ಲ. ನಮಗೂ ಅರ್ಥ ಆಗ್ತಿಲ್ಲ ಯಾಕೆ ಅನ್ಬಿಟ್ಟು. ಈ ತರ ಇದೆ ನಮ್ಮ ಪರಿಸ್ಥಿತಿ. ಓಕೆ. ಮುತ್ತನಲ್ಲೂರು ಕೆರೆ ಇಲ್ಲಿ ಪಕ್ಕದಲ್ಲೇ ಇದೆ ಅಲ್ಲ? ಹೌದು. ಓಕೆ. ಓಕೆ. ಇನ್ನೊಂದು ಇದನ್ನ ನಾವು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿ ಜನಕ್ಕೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕಾಗಿ NGT ವರೆಗೂ ಇದು ಹೋಗಿತ್ತು. ಅಲ್ಲಿ ಒಂದು ಸುಮೋಟೋ ಕೇಸ್ ದಾಖಲಾಗಿತ್ತು. 500 ಕೋಟಿ ಫೈನ್ ಕೂಡ ಹಾಕಿದ್ರು. ಏನ್ ಸರ್ ಆ ಪ್ರಸಂಗ ಏನು ಅಥವಾ ಇದು? ಸರ್ ಇಲ್ಲಿ ಏನಾಗಿದೆ ಅಂದ್ರೆ 2021ರಲ್ಲಿ NGT ಅವರು ಸುವಮೋಟೋ ಕೇಸ್ನ ದಾಖಲಾತಿ ಮಾಡ್ಕೊಂತಾರೆ ಚಂದಾಪುರ ಭಾಗದಲ್ಲಿ. ಇಲ್ಲಿನ ಪರಿಸ್ಥಿತಿ ಈ ತರ ಇದೆ ಅನ್ಬಿಟ್ಟು NGT ಬಂದ್ಬಿಟ್ಟು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂತ ಸೆಂಟ್ರಲ್ ಗೌರ್ಮೆಂಟ್ ಏಜೆನ್ಸಿ ಅದು. ಇಲ್ಲಿನ ಲೋಕಲ್ ಸಮಸ್ಯೆಗಳೇ ಆಗಲಿ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಗಲಿ, ಯಾವುದೇ ರೀತಿಯಾದ ಏನು ಕ್ರಮಗಳನ್ನ ಕೈಗೊಳ್ತಾ ಇಲ್ಲ ಅನ್ಬಿಟ್ಟು ಅವರೇ ಸುವಮೋಟೋ ಕೇಸ್ನ ದಾಖಲಿಸ್ಕೊಳ್ತಾರೆ. ದಾಖಲಿಸ್ಕೊಂಡಿದ್ದಾದ್ಮೇಲೆ ಈ ಪರಿಸ್ಥಿತಿನೆಲ್ಲ ಪರಿಗಣಿಸಿದ ಮೇಲೆ ಲ್ಯಾಬ್ ರಿಪೋರ್ಟ್ಸ್ ಎಲ್ಲ ಮಾಡಿದಾದ್ಮೇಲೆ ಇಲ್ಲಿರೋ D ಮತ್ತೆ E ಕ್ಯಾಟಗರಿ ವಾಟರ್ನೆಲ್ಲ ನೋಡಿ ಅವರು ಫೈನ್ ಸಹ ಹಾಕ್ತಾರೆ. ಗೌರ್ಮೆಂಟ್ಗೆ 500 ಕೋಟಿ ದಂಡ ವಿಧಿಸ್ತಾರೆ. ಆ ದಂಡನ ಯಾರು ಈ ನೀರೆಲ್ಲ ಕಲುಷಿತ ಮಾಡ್ತಾ ಇದ್ದಾರೆ ಅಂತ ಅವ್ರ ಮುಖಾಂತರನೇ ಕಲೆಕ್ಟ್ ಮಾಡಿ ಇದನ್ನೆಲ್ಲ ರಿಜನರೇಟ್ ಮಾಡಬೇಕು, ಇದನ್ನೆಲ್ಲ ಸರ್ ಮಾಡಬೇಕು ಅಂತೆಲ್ಲ ಮಾಡ್ತಾರೆ. ಇದು ನಡೆದು 5 ವರ್ಷ ಆಯಿತು. ಇದುವರೆಗೂ ಗ್ರೌಂಡ್ ರಿಯಾಲಿಟಿಯಲ್ಲಿ ಯಾವುದೇ ರೀತಿಯಾದ ಚೇಂಜಸ್ಸು ಇಲ್ಲ, ವಾಸ್ತವಾಂಶ ಅಂತೂ ಇಲ್ಲ. ಅದೇನು ನಡೀತಿದೆ ಅದೇನು ಅಂತ ನಮಗಂತೂ ಒಂಚೂರು ಅರಿವೇ ಇಲ್ಲ. ಇದೇ NGT ಕೇಸು ಇನ್ನೂ ನಡೀತಾನೆ ಇದೆ. ಇದರ ಮುಂದುವರೆದ ಭಾಗ ದಕ್ಷಿಣ ಪಿನಾಕನಿ ಅಂತ ತಮಿಳ್ನಾಡಲ್ಲಿ ಒಂದು ಸುವಮೋಟೋ ತಗೊಂಡು ಅವರು NGT ಕೇಸು ನಡೀತಿದೆ ಅಲ್ಲಿ ಕೂಡ. ಇದನ್ನ ಮುಂದುವರಿಸಿದ ಭಾಗ ಅಂತ ಇನ್ನೂ ಆ ಕೇಸ್ ಕ್ಲೋಸ್ ಆಗದೆ ನಡೀತಾನೆ ಇದೆ. ಸೆಂಟ್ರಲ್ ಪೊಲ್ಯೂಷನ್ CPCB ಅಂತ ಒಂದು ಇಲಾಖೆ ಇದೆ ಸೆಂಟ್ರಲ್ ಗೌರ್ಮೆಂಟ್ದು. ಅವರ ಮಧ್ಯಸ್ಥಿಕೆಯಲ್ಲಿ 2 ರಾಜ್ಯ ಸರ್ಕಾರನ ಪಾರ್ಟೀಸ್ ಆಗಿ ಮಾಡಿಕೊಂಡು ಪ್ರತಿ 3 ತಿಂಗಳಿಗೊಂದ್ಸರಿ ರಿಪೋರ್ಟ್ ಕೊಡಬೇಕು ಅಂತೆಲ್ಲ ಮಾಡಿದ್ದಾರೆ. ಏನು ಡೆವಲಪ್ಮೆಂಟ್ಸ್ ಮಾಡ್ತಾ ಇದ್ದೀರಾ, ಯಾವ ಥರ ನೀವು ಅದನ್ನ ತಡೆಗಟ್ಟೋದಕ್ಕೆ ಕ್ರಮ ಕೈಗೊಳ್ತಾ ಇದ್ದೀರಾ ಅಂತ. ಇಲ್ಲಾಂದ್ರೆ ಏನಾಗುತ್ತೆ, ಸರ್ಕಾರಗಳು ಬ್ಲೇಮ್ ಮಾಡ್ಕೊಂತ ಕೂರುತ್ತೆ. ತಮಿಳ್ನಾಡು ನಮ್ಮನ್ನ ಬ್ಲೇಮ್ ಮಾಡುತ್ತೆ, ಕರ್ನಾಟಕದವ್ರು ಅವ್ರನ್ನ ಬ್ಲೇಮ್ ಮಾಡ್ಕೊಂಡು ವಾಸ್ತವಾಂಶ ಏನು ಮಾಡಲ್ಲ ಅಂತ ಅವ್ರ ಮಧ್ಯಸ್ಥಿಕೆಯಲ್ಲೆಲ್ಲ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಅದೆಲ್ಲ ಮಾಡಿ 3 ತಿಂಗಳಿಗೆ ರಿಪೋರ್ಟ್ ಕೊಡಬೇಕು ಅಂತ ಸಹ ಹೇಳ್ತಾರೆ 2 ಗೌರ್ಮೆಂಟ್ಗೆ. ಆ ತ್ರೈಮಂತ್ಲಿ ರಿಪೋರ್ಟ್ ಸಬ್ಮಿಟ್ ಮಾಡಿದೀವಿ ಅಂತ ಕರ್ನಾಟಕ ಸರ್ಕಾರನೂ ಹೇಳುತ್ತೆ. ಇಲ್ಲಿ ಏನದು ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಅಂತಾರಲ್ವಾ, ಏನದು ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಎಲ್ಲ ಮಾಡ್ತೀವಿ ಅಂತ ಹೇಳ್ತಾರೆ. ಎಲ್ಲ ಏನೇನು ಹೇಳ್ತಾ ಇದ್ದಾರೋ ಗ್ರೌಂಡ್ ರಿಯಾಲಿಟಿಯಲ್ಲಂತೂ ಏನು ಕಾಣಿಸ್ತಾ ಇಲ್ಲ. ಎಲ್ಲ ಮೀಡಿಯಾ ತೋರಿಕೆಗೆ ಇಲ್ಲ ನಾವೇನೋ ಮಾಡ್ತಾ ಇದೀವಿ ಅಂತ ಬಿಂಬಿಸ್ಕೊಳ್ತಾರೆ ನ್ಯೂಸ್ಗೋಸ್ಕರ ಹೊರತು ಗ್ರೌಂಡ್ ರಿಯಾಲಿಟಿಯಲ್ಲಿ ಆ ವಾಸ್ತವಾಂಶ ಏನು 1% ನಮ್ಗೆ ಇಲ್ಲೇನು ಕಾಣಿಸ್ತಾ ಇಲ್ಲ. ಕಾಣಿಸಿದ್ರೆ ಇದೇ 5 ವರ್ಷ ಆದ್ಮೇಲೆ ಇದೇ ತರ ನೀರು ನೀವು ನೋಡ್ತಾ ಇರ್ಲಿಲ್ಲ. ಹೆಂಗಿದೆ ನೀರು ಅಂತಂದ್ರೆ ಆ ಟಾರ್ ಆದ್ರೂ ಇನ್ನೂ ಸ್ವಲ್ಪ ಕಲರ್ ಇರ್ತದೆ, ಆ ಟಾರ್ಗಿಂತಲೂ ಹದಗೆಟ್ಟ ಪರಿಸ್ಥಿತಿಯಲ್ಲಿದೆ. ಇದು ಹಿಂಗಿ ನಮ್ಗೆ ನೀರು ಕುಡಿಯೋಕೆ ಬಳಸಿದ್ರೆ ನಾವು ಯಾವ ರೀತಿ ಭೂಮಿ ಇದನ್ನ ತಡ್ಕೊಳುತ್ತೆ, ಇಲ್ಲ ಅಂತಂದ್ರೆ ಇದು ಹಿಂಗಿ ಯಾವ ತರ ನೀರು ನಮಗೆ ಬರ್ತದೆ ಅನ್ನೋದು ಜನ ಸಹ ಆಲೋಚನೆ ಮಾಡಬೇಕು. ಈ ಪರಿಸ್ಥಿತಿ ನಮ್ಮ ಭಾಗದಲ್ಲೇ ಇದೆ, ಬೇರೆ ಇನ್ನೂ ಅದು ಎಷ್ಟು ಹದಗೆಟ್ಟುತ್ತೆ ಅಂದ್ಬಿಟ್ಟು ನಾವು ಆಲೋಚನೆ ಮಾಡೋಕ್ಕೆ ಆಗಲ್ಲ. ಇವಾಗಲೇ ಈ ಥರ ಪರಿಸ್ಥಿತಿ ಇದೆ. ಇನ್ನು ಮುಂದೆ ಡೆವಲಪ್ಮೆಂಟು, ಇನ್ನೂ ಜನಸಂಖ್ಯೆ ಹೆಚ್ಚಾಗ್ತಾ ಹೋದಂತೆ, ಇನ್ನೂ ಕೈಗಾರಿಕೆಗಳು ಹೆಚ್ಚಾಗ್ತಾ ಹೋದಂತೆ ಏನೇನಾಗುತ್ತೆ ವಾಸ್ತವಾಂಶ ಅಂತ ನಿಮ್ಮ ಊಹೆಗೆ ನಾನು ಬಿಡ್ತಾ ಇದ್ದೀನಿ. ಬಂಧುಗಳೇ, ಇಲ್ಲಿ NGT ವಿಚಾರವನ್ನ ಯಾಕೆ ಪ್ರಸ್ತಾಪ ಮಾಡಿದೆ ಅಂದ್ರೆ ಇಲ್ಲಿ ಯಾವುದೋ ಕಾಗಕ್ಕ ಗೂಬಕ್ಕ ಕತೆ ಹೇಳ್ತಾ ಇಲ್ಲ. ಅಂದ್ರೆ NGTನೇ ಸುಮೋಟೋ ಕೇಸ್ ದಾಖಲಿಸಿಕೊಂಡು 500 ಕೋಟಿ ಫೈನ್ ಹಾಕಿತ್ತು. ಅಂದ್ರೆ ಅದರ ಅರ್ಥ ಈ ವಾಟರ್ ಪೂರ್ತಿ ಪೊಲ್ಯೂಟ್ ಆಗಿದೆ, ಜನರಿಗೆ ಇದರಿಂದ ಸಮಸ್ಯೆ ಆಗ್ತಿದೆ ಅಂತ ಹೇಳಿ ಅರ್ಥ. ಹಾಗಾದ್ರೆ ಅದಕ್ಕೆ ಪರಿಹಾರ ಇಲ್ವಾ? ಪರಿಹಾರ ತುಂಬಾ ಸಿಂಪಲ್. ಕಾರ್ಖಾನೆಗಳು ನೀರು ಬಿಡ್ತಾರಲ್ಲ, ಅದನ್ನ ಕಂಪ್ಲೀಟ್ ಶುದ್ಧೀಕರಿಸಿ ಬಿಟ್ರೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗೋದಿಲ್ಲ. ಈ ಕೆರೆಗಳನ್ನ ಅಥವಾ ಈ ನೀರನ್ನ ನಾವು ಆರಾಮಾಗಿ ಇಟ್ಕೊಳ್ಬಹುದು. ಆದ್ರೆ ಆ ಇಚ್ಛಾಶಕ್ತಿ ಯಾರಿಗಿದೆ? ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದಕ್ಕೆ ಮೂಗ್ದಾರ ಹಾಕಬೇಕಾದಂಥವ್ರು ಯಾರು? ನಮ್ಮನ್ನ ಆಡಳಿತ ಮಾಡುವಂಥವ್ರು. ಆದ್ರೆ ಅವ್ರು ತಲೆ ಕೆಡಿಸ್ಕೊಳ್ತಿಲ್ಲ. ಇನ್ನಷ್ಟು ಗ್ರಾಮಸ್ಥರನ್ನ ಮಾತನಾಡಿಸ್ತೀನಿ. ಯಾಕೆ ಹೆಚ್ಚು ಜನರನ್ನ ಮಾತಾಡಿಸ್ತೀನಿ ಅಂದ್ರೆ ನಿಮಗೆ ಇನ್ನೂ ಚೂರ ಇದ್ರ ಅರ್ಥ ಆಗ್ತಾ ಹೋಗ್ಲಿ ಅಂತ, ನಿಮಗೆ ನೀಟಾಗಿ ಗೊತ್ತಾಗ್ತಾ ಹೋಗ್ಬೇಕು ಏನೇನು ಸಮಸ್ಯೆ ಆಗ್ತಿದೆ ಅಂತ ಹೇಳಿ. ಸರ್, ಒಂದು ಟೈಮ್ನಲ್ಲಿ ಹೆಂಗಿತ್ತು ಸರ್ ಈ ನೀರು? ನಿಮ್ಗೆ ಏನ್ ನೆನಪಿದೆ ನಿಮ್ದು? 90s ಬರ್ನೋ ಆ ಕಾಲದಲ್ಲಿ ನಾವೆಲ್ಲ ಮಕ್ಕಳೆಲ್ಲ ನಾವು ಏನ್ ಸ್ಟೂಡೆಂಟ್ಸ್ ಇದೀರೋ ಅಲ್ಲೆಲ್ಲ ಆಡ್ತಾ ಇದ್ವಿ. ಮತ್ತೆ ನಮ್ಗೆ ದಣಿವಾದಾಗ ಅಲ್ಲೇ ನೀರನ್ನ ನಾವು ಕುಡಿತಾ ಇದ್ವಿ. ಈಗ ಪೊಲ್ಯೂಷನ್ ಈಗ ಯಾವ ರೀತಿ ಆಗ್ಬಿಟ್ಟಿದೆ ಅಂದ್ರೆ ಸರ್, ಅಲ್ಲಿ ನೀರನ್ನ ಮುಟ್ಟಕ್ಕೂ ಭಯ ಆಗ್ತಾ ಇದೆ.
ಅಂಥದ್ದು ಗಂಭೀರ ಕಾಯಿಲೆಗಳು ನಮ್ಮ ಭಾಗದಲ್ಲಿ ಆವರಿಸ್ಕೊಂಡಿದೆ. ಚರ್ಮ ಕಾಯಿಲೆಗಳಾಗಲಿ, ನಾವು ಕೂದಲು ಬೆಳ್ಳಗಾಗಿರೋ ರೀತಿ ಆಗಲಿ, ಈಗಲೇ ನಾವು ನಮ್ಮ ಜನ್ರೇಷನ್, ನಮ್ಮ ಹಿಂದಿನ ಜನ್ರೇಷನ್, ನಮ್ಮ ತಾತಂದ್ರೆಲ್ಲನೂ ಸುಮಾರು 80-90 ವರ್ಷ ಬದುಕ್ತಾ ಇದ್ರು. ನಾವಿವಾಗ ಒಂದು 50-60 ವರ್ಷ ಬದುಕ್ತಾ ಇದ್ದೀವಿ ಅಷ್ಟೇ. ಆ ರೀತಿ ನಮ್ಮನ್ನು ತಂದಿಟ್ಬಿಟ್ಟಿದ್ದಾರೆ. ಇವಾಗ ನೀವೇ ನೋಡ್ತಾ ಇದ್ದೀವಿ ನೀರು ಯಾವ ರೀತಿ ಆಗಿದೆ ಅಂತ. ಈ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ನಮ್ಮ ಪಂಚಾಯತಿಗೆ ಹೇಳ್ತಾ ಇದೆ, ಸರ್ ಇದೆಲ್ಲನೂ ನಿಮ್ಮ ಭಾಗದ ಒಂದು ನೀವು ಉಚ್ಚ ಏತಿರೋ ನೀರೆಲ್ಲ ಇದು ಅದರಿಂದ ಇಷ್ಟೊಂದು ಪೊಲ್ಯೂಟ್ ಆಗಿರೋದು, ಯಾವುದೇ ಕಾರ್ಖಾನೆಗಳಿಂದ ಇಲ್ಲ ಅಂತ ಹೇಳಿದೆ. ಈಗ NGT ಅಂದ್ರೆ ಏನ್ ಕೇಸ್ ಅದು? ಈ ಭಾಗದಂತ ನೀರು ಹರ್ಕೊಂಡು ಹೋಗ್ಬಿಟ್ಟು ಹೊಸೂರು ಮತ್ತೆ ಆ ಭಾಗದಲ್ಲಿ ಸೇರಿದೆ, ಅಲ್ಲಿ ಜಾಸ್ತಿ ಪೊಲ್ಯೂಟ್ ಆಗಿರೋದ್ರಿಂದ ಅವರು ಅಲ್ಲಿ ದಾಖಲೆ ಮಾಡಿಕೊಂಡು ಈಗ ನಮ್ಮ ಚಂದಾಪುರ ಪುರಸಭೆ ಮತ್ತು ಸರ್ಕಾರಕ್ಕೆ ಹೋಗ್ದಿರೋ ಸರ್, ಇವರು ಡೈರೆಕ್ಟ್ ಸರ್ಕಾರಕ್ಕೆ ಹೋಗ್ದಿದೆ. ಈಗ ನೋಡಿ, ಈಗ 5 ಕೋಟಿನ ಬಿಡುಗಡೆ ಮಾಡಿದ್ರು ಏನಕ್ಕೆ? ಇಲ್ಲಲ್ಗೆ ಕೆರೆಗೆ ಸರ್ ಪಾಯಿಂಟ್ಸ್ ಟ್ರೀಟ್ಮೆಂಟ್ ಅಂತ ಅದ್ಯಾವುದು ಏನ್ ಸರ್? ಈ ಭ್ರಷ್ಟಾಚಾರದಲ್ಲಿ ಅಧಿಕಾರಿಗಳು ಏನು ಓದ್ಬಿಟ್ಟು ಏನ್ ಬರ್ತಾ ಇದಾರೆ ಸರ್? ಪಾಯಿಂಟ್ಸ್ ಟ್ರೀಟ್ಮೆಂಟ್ ಅಂತೆ, ಒಂದು ಸಣ್ಣ ಪಾಯಿಂಟ್ಸ್ ಮಾಡಿ ಅಲ್ಲಿಂದ ನೆಕ್ಸ್ಟ್ ಬಿಡೋದಂತೆ, ನೆಕ್ಸ್ಟ್ ಲೆವೆಲ್ ಬಿಡೋದಂತೆ. ಅದೇ ನೀರು ಬರೋಲ್ಲ ಸರ್ ಇಲ್ಲಿಗೆ. ನೀರು ಯಾವ ರೀತಿ ಇದು ಶುದ್ಧೀಕರಣ ಆಗ್ಬಿಟ್ಟಿದೆ ಈಗ ಪಾಯಿಂಟ್ಸ್ ಲೆವೆಲ್ ಇಂದ? ಏನ್ ಶುದ್ಧೀಕರಣ ಯಾವ ರೀತಿ ಬರ್ತಾ ಇದೆ ಸರ್? ಇದೇ ರೀತಿ ಮುಂದುವರೆದ್ರೆ ನಮ್ಮ ಜನಗಳು ಹೀನಾಯವಾಗಿ ಸಾಯ್ತಾರೆ ಸರ್. ಈಗ ಆಲ್ರೆಡಿ ಸಾಯ್ತಾ ಇದ್ದಾರೆ. ಮುಂದಿನ ಲೆವೆಲಲ್ಲಿ ಇಮಿಡಿಯೇಟ್ ಆಗಿ ಹಿಂಗೆ ಹುಟ್ಟಿದ ಮಗುನೇ ಸಾಯುತ್ತೆ, ಆ ಲೆವೆಲ್ಗೆ ಇದು ಹೀಗಾಗಿದೆ. ಇದನ್ನ ಅಧಿಕಾರಿಗಳು ಸರ್, ದೊಡ್ಡ ಅಧಿಕಾರಿಗಳಿದ್ದಾರೆ, ಒಳ್ಳೊಳ್ಳೆ IPS ಆಫೀಸರ್ ಇದ್ದಾರೆ. ಇದೆಲ್ಲ ದೊಡ್ಡ ಇಶ್ಯೂಸ್ ಅಲ್ಲ ಸರ್. ಅವ್ರಿಗೆಲ್ಲನೂ ಕುತ್ಕೊಂಡು ಒಂದು ದಿನದಲ್ಲಿ ಅವರು ನಿರ್ಧಾರ ತಗೊಂಡು ಇಮಿಡಿಯೇಟ್ ಮಾಡ್ಬೋದು. ಯಾವುದೇ ಅಧಿಕಾರಿಗಳು ಏನು ಮಾಡ್ತಾ ಇಲ್ಲ. ಇದು ಮುಂದಿನ ಭಾಗದಲ್ಲಿ ಅಧಿಕಾರಿಗಳ ವರ್ಗ ಇದಕ್ಕೆ ಶ್ರಮ ಪಡಬೇಕು. ಮತ್ತೆ ಜನಪ್ರತಿನಿಧಿಗಳು ಯಾವ ರೀತಿ ಜನಪ್ರತಿನಿಧಿಗಳು ಏನು ಅವ್ರು ಕಾಣಿಸ್ತಾ ಇಲ್ವಾ? ನನ್ಗಂತೂ ಅರ್ಥ ಆಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಬರ್ತಾರೆ, ಭಿಕ್ಷೆ ಬೇಡ್ತಾರೆ, ಜನಗಳು ಬಂದ್ಬಿಟ್ಟು ಕಾಲುಗಳು ಹಿಡಿತಾರೆ ಓಟಾಕಿ ಅಂತ. ಜನಪ್ರತಿನಿಧಿಗಳನ್ನ ಯಾವ ರೀತಿ ಆಯ್ಕೆ ಮಾಡಬೇಕು? ಇವನು ಒಳ್ಳೆ ಪ್ರಜೆ, ಇವನು ಅನೇಕ ಕೆಲಸಗಳು ಮಾಡ್ತಾ ಇದ್ದೀನಿ, ಅವ್ರನ್ನ ಗೆಲ್ಸ್ಬೇಕಂತ ಇವ್ರು ಬಂದು ಕಾಲು ಹಿಡಿಬೇಕಾ ಸರ್ ಜನಗಳನ್ನ? ಆ ರೀತಿ ಆಗಿದೆ ಸರ್. ನೋಡಿ, ಇಲ್ಲಿ ಅಂದ್ರೆ ಇಲ್ಲಿ ಹೈನುಗಾರಿಕೆನೂ ಕೂಡ ಸಾಕಷ್ಟು ಜನ ನಂಬ್ಕೊಂಡಿದ್ದಾರೆ, ಜಾನುವಾರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ಜಾನುವಾರುಗಳೇನಾದ್ರೂ ಅಪ್ಪಿತಪ್ಪಿ ನೀರು ಕುಡಿದ್ರೆ ಕತೆ ಏನು ಅಂತ ಹೇಳಿ ಒಂದು ಓಕೆ ಯಜಮಾನ್ರೆ, ನೀರು ಕುಡಿತಿದವ ಜಾನುವಾರು? ಕುಡಿತದೆ. ಅದು ಹಾಲು ಕರೆದ್ರೂ ಜನಗಳು ಭಾರಿ ತೊಂದರೆ ಆಗ್ತದೆ. ನಮ್ಗೆ ಸೊಳ್ಳೆಗಳ ಕಾಟ ಭಾರಿ ತೊಂದರೆ ಆಗ್ತದೆ. ಏನ್ ಮಾಡಕ್ಕೂ ಆಗಲ್ಲ. ಇವಾಗ ಮೇಯ್ಸಕ್ಕೂ ಕಷ್ಟ ಆಗತ್ತೆ ಇದೆ, ನೀರಿಲ್ಲ. ತುಂಬಾ ಜನ ಹೈನುಗಾರಿಕೆ ಮಾಡ್ತಾರೆ ಈ ಕಡೆ. 20 ಜನ ಮೇಯಿಸ್ತೀವಿ. ಹಸುಗಳು ಮೇಯಿಸ್ಕೊಂಡು ಅದೇ ನೀರೇ ಕುಡಿತದೆ. ನಾವು ಓಡಾಡಕ್ಕೆ ಕಷ್ಟ ಆಗ್ತದೆ. ಈ ನೀರು ಕುಡಿದ್ರೆ ಈ ಜಾನುವಾರುಗಳ ಕತೆ ಅಂತ ಹೇಳಿ ನೀವು ಬೇಕಾದಷ್ಟು ದುಡ್ಡು ಕೊಟ್ಟು ಈ ಜಾನುವಾರು ಕೊಂಡ್ಕೊಂಡಿರ್ತೀರಿ. ಕೊಂಡ್ಕೊಂಡಿರ್ತೀವಿ. ಅದೇ ಹಾಲು ನಾವು ಕರಿತೀರಿ, ಕುಡಿತಾರೆ ಜನಗಳು. ಕಾಯಿಲೆಗಳು ಬರ್ತದೆ. ಬೇಜಾನ ಹಾಸ್ಪಿಟ್ಲ್ ನೀರೆಲ್ಲ ತಂದು ಇಲ್ಲೇ ಬಿಟ್ಬಿಟ್ಟವ್ರೆ ಜನಗಳು. ಓಕೆ, ಹಂಗೆ ಅಲ್ಲಿ ನೋಡಿದ್ರೆ ಅಲ್ಲಿ ಕುರಿ ನೋಡಿ, ಇಲ್ಲಿ ಅಂದ್ರೆ ಯಾಕೆ ಇದನ್ನೆಲ್ಲ ತೋರಿಸ್ತಾ ಇದ್ದೇನೆ ಅಂದ್ರೆ, ಇಲ್ಲಿ ಅಷ್ಟರ ಮಟ್ಟಿಗೆ ಜನ ಒಂದು ಕಡೆಯಿಂದ ವ್ಯವಸಾಯ, ಮತ್ತೊಂದು ಕಡೆಯಿಂದ ಹೈನುಗಾರಿಕೆ, ಕುರಿ ಸಾಗಾಣಿಕೆ, ಹಂದಿ ಸಾಕಾಣಿಕೆ, ಆಲ್ಮೋಸ್ಟ್ ಎಲ್ಲವನ್ನೂ ಕೂಡ ಮಾಡ್ತಾರೆ. ಆದರೆ ಇವತ್ತು ಈ ನೀರಿನಿಂದಾಗಿ ಇವತ್ತು ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗೋಗ್ಬಿಟ್ಟಿದೆ. ನೀವು ಬರೀ ನಾನು ಈ ಒಂದು ಸ್ಪಾಟ್ ತೋರಿಸ್ತಾ ಇದ್ದೀನಲ್ಲ, ಬರೀ ಇದೊಂದು ಸ್ಪಾಟ್ ಮಾತ್ರ ಅಲ್ಲ. ನೀವು ಯಾರಾದರೂ ಬಹಳ ಕುತೂಹಲ ಇದ್ರೆ ಈ ಭಾಗಕ್ಕೆ ಬನ್ನಿ, ಸರ್ಜಾಪುರ ಹೋಬಳಿ ಭಾಗಕ್ಕೆ ಬನ್ನಿ. ನೀವು ಚಂದಾಪುರ ಲೇಕ್ ಅಂತೇಳಿ ನಾನು ನಿಮಗೆ ಅದನ್ನು ತೋರಿಸ್ತೀನಿ. ಆ ಕಂಪ್ಲೀಟ್ ನೀರೇ ಟಾರ್ ರೀತಿಯಲ್ಲಿ ಆಗಿಬಿಟ್ಟಿದೆ. ಈ ರಸ್ತೆ ಮೇಲೆ ಟಾರ್ ಹೆಂಗಾಗ್ತಾರೋ ಆ ಟಾರ್ ರೀತಿಯಲ್ಲಿ ಆಗಿಬಿಟ್ಟಿದೆ. ಅದು ಪ್ರಾಣಿಗಳ ಹೊಟ್ಟೆ ಒಳಗಡೆ, ಮನುಷ್ಯನ ಹೊಟ್ಟೆ ಒಳಗಡೆ ಹೋದ್ರೆ ಏನಾಗ್ಬೇಡ ಅಂತೇಳಿ ಇನ್ನಷ್ಟು ಗ್ರಾಮಸ್ಥರನ್ನ ಮಾತನಾಡಿಸ್ತಾ ಹೋಗೋಣ. ನೀವಾಗಲೇ ಮಾತಾಡೋ ಹೇಳ್ತಾ ಇದ್ರಿ, ನಾವೆಲ್ಲ ಈ ಸಣ್ಣಲ್ಲಿದ್ದಾಗ ಈ ಕೆರೆಯಲ್ಲಿ ಅಷ್ಟು ಖುಷಿಯಾಗಿ ಓಡಾಡೋ ರೀತಿಲಿ ಇತ್ತು ಅಥವಾ ಆಟ ಆಡೋ ರೀತಿಲಿ ಇತ್ತು ಅಂತೇಳಿ. ಇವತ್ತು ನೋಡ್ತಿದ್ರೆ ನನಗೆ 10 ನಿಮಿಷ ನಿಲ್ಲಕ್ಕಾಗ್ತಾ ಇಲ್ಲ. ಇಲ್ಲಿ 10 ನಿಮಿಷ ನಿಮ್ಮ ಭಾಗ ಜನ ಹೆಂಗೆ ವಾಸ ಮಾಡಬೇಕು ಅಂತ ನೋಡಿ ಸರ್. ಇವಾಗ ನೀವೇ ಬಂದ್ರಿ, 2 ನಿಮಿಷ ಮೂಗೆಲ್ಲ ಕಟ್ಕೊಂಡ್ಬಿಡ್ತು, ಅಷ್ಟು ಸ್ಮೆಲ್ ಹೊಡಿತಾ ಇದೆ. ನಾವಿಲ್ಲಿ ಚಿಕ್ಕ ವಯಸ್ಸಲ್ಲಿದ್ದಾಗ ಲಿಟ್ರಲಿ ಇಲ್ಲೇ ನೀರಲ್ಲಿ ಸ್ನಾನ ಮಾಡ್ಕೊಂಡು ಇಲ್ಲಿ ಸಿಗೋ ಮುತ್ತವರ ಕೆರೆಯಲ್ಲಿ ಸಿಗೋ ಮೀನಿಗೆ ಬೆಂಗಳೂರಿಂದ ಸಿಟಿ ಒಳಗಿಂದ ಬರ್ತಿದ್ರು. ಅಷ್ಟು ಚೆನ್ನಾಗಿರ್ತಿತ್ತು ಮೀನೆಲ್ಲ. ಸೊ ಇವಾಗ ನೋಡಿದ್ರೆ ಅಲ್ಲಿ ಬರೋದಲ್ಲ, ಸುತ್ತಮುತ್ತ ಒಂದು ಅರ್ಧ ಕಿಲೋಮೀಟ್ರು ಯಾರು ಓಡಾಡಕ್ಕಲ್ಲ, ಹಂಗ್ ಮಾಡಿಟ್ಟಿದ್ದಾರೆ. ಮಳೆ ಬಂತು ಅಂದ್ರೆ ನಮ್ಮ ಊರಲ್ಲೆಲ್ಲ ಬಾಗ್ಲ ಹಾಕೊಂಡು ಕೂತ್ಕೊಬೇಕು, ಸೊಳ್ಳೆಗೆ ಸ್ಮೆಲ್ಗೆ. ಅಷ್ಟು ಇದು ಪ್ರಾಬ್ಲಮ್ ಆಗಿದೆ. ನಾವು ಹೋಗಿ ಇದನ್ನೆಲ್ಲ ನಮ್ಮ ಮಿನಿಸ್ಟರ್ಗಳ ಹತ್ರ MLA ಅವ್ರ ಹತ್ರ ಕೇಳಿದ್ರೆ, ನಿಮ್ಮ ಊರಿಂದ ಬರೋ ಉಚ್ಚೆ ಇದ್ರಿ ಇದು ಇಂಡಸ್ಟ್ರಿಯಲ್ ವೇಸ್ಟ್ ಅಲ್ಲ, ಇದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹಂಗೆ ಹೇಳ್ತಾರೆ. ರೀಸೆಂಟ್ ಆಗಿ ಮಾಡಿದ್ವಿ ನೀರಿದ್ದು. ನಿಮಿಷ ಇಲ್ಲಿ ಅವರು ಶಾಸಕರ ಹತ್ರ ಹೋದ್ರೆ ಅಥವಾ ಅಧಿಕಾರಿಗಳ ಹತ್ರ ಹೋದ್ರೆ ಅವ್ರು ಹೇಳ್ತಾ ಇರೋದಂದ್ರೆ, ನೀವೀಗ ಮೂತ್ರ ವಿಸರ್ಜನೆ ಮಾಡ್ತಿರಲ್ಲ ಅಥವಾ ಇನ್ನು ಗಲೀಜ್ ಮಾಡ್ತಿರಲ್ಲ, ಆ ಕಾರಣಕ್ಕೆ ಹಿಂಗಾಗಿದೆ ಅಂತ ಹೇಳಿ. ನೀವು ಸಿಂಪಲ್ ಆಗಿ ಯೋಚನೆ ಮಾಡಿ, ಯಾರಾದ್ರೂ ಮನುಷ್ಯ ಮೂತ್ರ ಮಾಡಿದ ಕಾರಣಕ್ಕಾಗಿ ನೀರು ಟಾರ್ ಕಲರ್ ಆಗಿ ತಿರ್ಗೋಕ್ ಸಾಧ್ಯನಾ? ಹೆಂಗಿರಲ್ಲ ಜನಪ್ರತಿನಿಧಿಗಳಾದ್ರು, ತಲೆಯಲ್ಲಿ ಏನಿದೆ ಅಂತ ಹೇಳಿ. ನನ್ನ ಪ್ರಕಾರ ಲದ್ದಿ ತುಂಬಿಕೊಂಡಿದ್ದಾರೆ ಅವ್ರೆ ಎಲ್ಲರೂ ಕೂಡ. ಯಾರಾದ್ರೂ ಮನುಷ್ಯತ್ವ ಇದ್ದವ್ರು ಹಾಗೆ ಮಾತಾಡೋಕೆ ಸಾಧ್ಯನಾ? ಒಬ್ಬ ಮನುಷ್ಯರು ಯಾರಾದ್ರೂ ಮೂತ್ರ ಮಾಡಿ ಅಥವಾ ಇನ್ನೇನೋ ಗಲೀಜು ಮಾಡಿ ಇಷ್ಟು ಗಲೀಜು ಮಾಡೋದಕ್ಕೆ ಸಾಧ್ಯವಾ? ಏನೋ ಬಟ್ಟೆನೇ ವಾಶ್ ಮಾಡ್ತಾರೆ ಅಂದ್ಕೊಳ್ಳೋಣ, ಬಟ್ಟೆ ಒಗಿತಾರೆ ಅಥವಾ ಇನ್ನೇನೋ ಮಾಡ್ತಾರೆ, ಇಷ್ಟು ಗಲೀಜು ಮಾಡೋದಕ್ಕೆ ಸಾಧ್ಯವಾ? ನಮ್ಮೂರ ಭಾಗದಲ್ಲೂ ಬೇಕಾದಷ್ಟು ಕೆರೆಗಳಿದಾವಪ್ಪ, ಅಲ್ಲಿ ಜನ ಹೋಗಿ ಮೂತ್ರ ವಿಸರ್ಜನೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಬಟ್ಟೆನೂ ಒಗಿತಾರೆ, ಈ ಕಲರ್ ಬಂದಿಲ್ಲ ಅಥವಾ ಈ ರೀತಿ ಸ್ಮೆಲ್ ಬರಲ್ಲ.
ಇಲ್ಲಿ ನೋಡಿ, ಇಲ್ಲಿ ಇವ್ರದ್ದು ಕೆಲವ್ರದ್ದು ಇನ್ಫೆಕ್ಷನ್ಸ್ ಎಲ್ಲ ನೋಡಿ ಸರ್, ಕಾಲು ಹೆಂಗಿದೆ ಎಲ್ಲ ಇದೇ ನೀರಿಂದನೇ ಆಗಿರೋದು. ಏನು ಇದಾದ್ರೆ ಸಾಕು, ಬೆಳ್ಳಿನೋ ಚಿನ್ನದ ಯಾವ್ದನ ಹಾಕಿದ್ರೆ ಕಪ್ಪಗಾಗ್ಬಿಡ್ತಾರೆ. ನೋಡಿ, ಚಿನ್ನನೇ ಆ ಥರ ಇದೆ ಸರ್. ಸೊಳ್ಳೆಗಳಿಗಾನ ಕಳ್ಳರಿಗಾನ ಕಾಲಿರ್ಬೋದು, ಸೊಳ್ಳೆಗಳಿಗೆ ಕಾಲಿರಕ್ಕಾಗಲ್ಲ. ಆ ಥರ ಆಗ್ಬಿಡ್ತದೆ. ಸಾಯಂಕಾಲ 5 ಗಂಟೆ ಆದ್ರೆ ಸಾಕು, ಬಾಕ್ಲ ಹಾಕ್ಬೇಕು. ಆ ಥರ ಐತೆ. ಓಡೋಗ್ಬೇಕು. 4 ಆದ್ರೆ ಸೊಳ್ಳೆಗಳು ತೋಟದಲ್ಲಿ ಏನ್ ಕೆಲಸನೂ ಮಾಡಕ್ಕಾಗಲ್ಲ. ಎಲ್ಲಾ ಬಿಟ್ಟು ಓಡ್ ಬರ್ಬೇಕು ಮನೆಗಳು. ಮುಂಚೆ ನಾವು ನೀರು ಆ ತರ ಇದೆ. ಮನೆಗಳ ಹತ್ರ ಅಂತೂ ಒಳ್ಳೆ ಇದು ಮುಸುರ್ಕೊಂಡಂಗ್ ಮುಸುರ್ತಾ ಇದೆ, ಜೀವನ ಮುಸುರ್ದಂಗ ಆ ತರ ಆಗಿದೆ ಸೊಳ್ಳೆ. ಮುಂಚೆನೇ ಇರಲಿಲ್ಲ ಸೊಳ್ಳೆ. ಇದು ಬೆಂಗಳೂರಲ್ಲಿ ತರಕಾರಿಗಳು ತಿಂತಾರಲ್ಲ ಸರ್, ಈ ಅಪಾರ್ಟ್ಮೆಂಟ್ ಇದು ಮಾಲ್ಗಳಲ್ಲೆಲ್ಲ ತರಕಾರಿ ಇರ್ತಾರ, ಅದೇನು ಇಂಟರ್ನ್ಯಾಷನಲ್ ಇಂದ ಇಂಪೋರ್ಟ್ ಆಗಿ ಬರಲ್ಲ. ಇದೇ ನೀರಲ್ಲಿ ಬೆಳೆದಿರೋದೇ ಬರೋದು. ಎಲ್ಲ ಪ್ರತಿಯೊಂದು ಮಾರ್ಕೆಟಲ್ಲೂ ಇದೇ ತರಕಾರಿಗಳೇ, ಎಲ್ಲ ಮಿನಿಸ್ಟ್ರಿಗಳಿಂದ ಹಿಡಿದು 5 ಸ್ಟಾರ್ ಹೋಟ್ಲುಗಳಿಗೆಲ್ಲ ಬರೋದು. ಇದೇ ನೀರಿಂದ ಬೆಳೆದಿರೋ ಹೂವನೇ, ಇದೇ ನೀರಿಂದ ಬೆಳೆದಿರೋ ತರಕಾರಿನೇ ತಿಂತಿರೋದು. ಸೊ ಅವ್ರಿಗೆಲ್ಲರಿಗೂ ಆರೋಗ್ಯ ಚೆನ್ನಾಗಿರ್ಲಿ, ನಾವು ಮಾತ್ರ ಹಾಳಾಗ್ತೀವಿ ಅಲ್ವಾ. ಇಲ್ಲಿ ಅಂದ್ರೆ ಬೆಂಗಳೂರಿನ ಜನ ಈಗಂದ್ರೆ ನೀವು ಮಾಲಲ್ಲಿ ಹೋಗಿ ತಗೋತಿರಲ್ಲ, ಫ್ರೆಶ್ ಆಗಿದೆ ಅಂತ ಹೇಳಿ ನೀವ್ ಯಾಕೆ ಧ್ವನಿ ಎತ್ತಬೇಕು ಅಂದ್ರೆ ಈ ಕಾರಣಕ್ಕೆ ಧ್ವನಿ ಎತ್ತಬೇಕು. ಬರೀ ಈ ಊರಿನ ಜನರಿಗೆ ಇಂಪ್ಯಾಕ್ಟ್ ಆಗ್ತಿಲ್ಲ. ನಮ್ಮಲ್ಲಿ ತುಂಬಾ ಜನರ ಸಮಸ್ಯೆ ಏನ್ ಗೊತ್ತಾ, ನಾವೆಲ್ಲರೂ ನಾನು ಒಳ್ಳೆ ಆರಾಮಾಗಿದ್ದೀನಿ, ನನಗೆ ಹಾಕಬೇಕು ಬೇರೆಯವ್ರ ವಿಚಾರ ಅಂತ ಹೇಳಿ. ಈಗ ನೀವು ತಲೆ ಕೆಡ್ಸ್ಕೊಳ್ಬೇಕು, ನೀವು ಇದೇ ತರಕಾರಿ ತಿನ್ನೋದು, ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ಬೇಕು. ಓಕೆ ಯಜಮಾನ್ರಿ, ನೀವು ಅಂದ್ರೆ ಸಣ್ಣಲ್ಲೆಲ್ಲ ಇಲ್ಲಿ ನೋಡಿರ್ತೀರಿ, ಆಗ್ಲಿಗೆ ಹೆಂಗೆ ನೀವೆಲ್ಲ ಆಟ ಆಡ್ತಿದ್ರ ಇದ್ರಲ್ಲಿ? ಆಟ ಆಡೋದು ನೀರು ಕುಡಿತಾ ಇದ್ವಿ ಸರ್. ನೀರು ಕುಡಿತಾ ಇದ್ವು ಒಟ್ಟಗಳು ತುಂಬಾ, ಹಸ್ಗಳು ಮೇಸ್ಕೊಂಡು ಬೆಳಗಳಿಕ್ಕೊಂಡು. ಇವಾಗ ಏನು ಕೈ ತೊಳಿಯಲ್ಲ. ಇನ್ನು ಒಂದು ಚಿನ್ನದ ಇಲ್ಲ ಒಂದು ಬೆಳ್ಳಿದ ಒಂದು ಹಾಕೋ, ಒಂದು 5 ನಿಮಿಷ ಹಾಕೋ, ಕಪ್ಪಗಾಗ್ಬಿಡ್ತದೆ. ಅದೇ ತರ ಜನಗಳು ಹೋಗೋದು. ನೀವ್ ಏನಂತೀರಿ ನಿಮ್ಮ ಶಾಸಕರಿಗೆ, ಸಂಸದರಿಗೆ? ಯಾರು ಇಲ್ಲ, ಓಟ್ ಬೇಕಾದ್ರೆ ಬರ್ತಾರೆ, ಓಟ್ ಇಲ್ಲ ಅಂದ್ರೆ ಯಾರು ಹತ್ರಗೆ ಬರಲ್ಲ. ಅಷ್ಟೇ. ಮತ್ತೊಂದು ಇದೇನು ಬೆಂಗಳೂರಿಂದ ಬಹಳ ದೂರ ಏನಿಲ್ಲ, ಏನೂ ಇಲ್ಲ ಸರ್. ನಗರ ಜಿಲ್ಲೆನೇ ಇದು. ಬೆಂಗಳೂರು ನಗರ ಜಿಲ್ಲೆನೇ ಇದೆ. ಬೆಂಗಳೂರು ನಗರ ಜಿಲ್ಲೆನೇ ಇದು ಸರ್, ಬೆಂಗಳೂರಿಂದ ದೂರ ಏನಿಲ್ಲ. ಸರ್ ಏನ್ ಹೇಳ್ತೀರಿ? ಸರ್ ಇಲ್ಲಿ ನಾವು ಇವಾಗ ಮೊದಲು ಕಾಲೇಜು ಅದೆಲ್ಲ ಓದೋವಾಗ ಟೈಮಲ್ಲಿ ಸ್ವಿಮ್ ಎಲ್ಲ ಮಾಡ್ತಾ ಇದ್ವಿ ಇಲ್ಲಿ ಕೆರೆಯಲ್ಲಿ. ನಾವೇ ಕಲ್ತಿದ್ದೆಲ್ಲ ಸ್ವಿಮ್ಮಿಂಗ್ ಎಲ್ಲ ಇಲ್ಲೇ. ಇವಾಗ ಇಲ್ಲಿ ನಮ್ದು ಮನೆ ಇರೋದು ಇಲ್ಲಿ 100 ಮೀಟರ್ ಅಷ್ಟೇ. ಇದು ಸ್ಮೆಲ್ ಹಿಡಿಯಕ್ ಆಗಲ್ಲ ಸರ್. ಸ್ಮೆಲ್ ಇವಾಗ ನೋಡಿ, ಇಷ್ಟೊಂದು ಸ್ಮೆಲ್ ಹಿಡಿದ್ವಾ ಹೆಡ್ಏಕ್ ಸ್ಟಾರ್ಟ್ ಆಗುತ್ತೆ, ತಲೆನೋವು ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ನೀರು ಎಷ್ಟು ಕಲುಷಿತ ಆಗಿದೆ ಅಂತ. ನಾರ್ಮಲ್ ಆಗಿ ನಾವು ಬ್ರೀತ್ ಮಾಡಿದ್ರೇನೆ ಹೆಡ್ಏಕ್ ಆಗುತ್ತೆ. ಆಮೇಲೆ ಇವಾಗ ಸ್ಕಿನ್ ಅಲರ್ಜಿ ಸ್ಟಾರ್ಟ್ ಆಗ್ತಾ ಇದೆ. ಇವಾಗ ನಾವು ಏನು ಕೆರೆ ಹತ್ರ ಬಂದು ಹಸುಗಳಿಗೆ ನೀರು ಕಳಿಸೋದಾಗ್ಲಿ, ಇವನ್ ನಾವು ನೀರು ಟಚ್ ಮಾಡಿಲ್ಲ. ಇವಾಗ ಆಲ್ಮೋಸ್ಟ್ ಒಂದು 5 ರಿಂದ 6 ವರ್ಷ ಆಯ್ತು. 6 ವರ್ಷದಿಂದ ನಾವು ನೀರನ್ನ ಟಚ್ ಮಾಡಕ್ಕೂ ಭಯ ಆಗುತ್ತೆ, ಅಷ್ಟು ಪೊಲ್ಯೂಷನ್ ಆಗಿದೆ. ಇವಾಗ ಈ ಕೆರೆಯಲ್ಲಿ ಮೀನು ಇದ್ ಮಾಡ್ತಾ ಇದ್ರು, ಅದನ್ನು ಯಾವ್ದು ಆಗ್ತಾ ಇಲ್ಲ ಕರೆಕ್ಟ್ ಆಗಿ. ಎಲ್ಲ ನೀರು ಅಷ್ಟೊಂದು ಕಲುಷಿತ ಆಗಿ ಯಾರು ಅದು ಏನು ಮೀನು ತಗೊಳಕ್ಕೂ ಭಯ ಪಡ್ತಾರೆ. ಅದು ನೀವು ಸ್ವಲ್ಪ ಕೆಲವೊಂದು ಟೈಮಲ್ಲಿ ನಾವು ನೋಡಿದ್ವಿ, ಅದು ಮೀನನ್ನು ಸತ್ತೋಗುತ್ತೆ. ಆ ತರ ಅಷ್ಟು ನೀರು ಕಲುಷಿತ ಆಗಿದೆ. ಯಜಮಾನ್ರಿ, ಎಷ್ಟು ಬೇಜಾರಾಗತ್ತೆ ನಿಮಗೆ? ಅಂದ್ರೆ ನೀವು ಸಣ್ಣಲ್ಲಿ ಬೇರೆ ರೀತಿಲಿ ನೋಡಿರ್ತೀರಿ. ಸಣ್ಣ ಇಲ್ಲೇ ಇರೋದು, ಈಜು ಹೊಡಿಯೋದು, ಆಟ ಆಡ್ಕೊಂಡು, ಹಸುಗಳು ಮೇಯಿಸ್ಕೊಂಡು, ಕುರಿಗಳು ಮೇಯಿಸ್ಕೊಂಡು ಇಲ್ಲೇ ನಾವೆಲ್ಲ ಮಾಡ್ತಾ ಇದ್ದಿದ್ದು. ಇವಾಗ ಒಂದು 10 ವರ್ಷದಿಂದನೂ ಅದರಲ್ಲಿ ಮುಟ್ಟೋಕೆ ಕೂಡ ಆಗಲ್ಲ, ಹಂಗಾಗೈತೆ. ಯಾರು ಬಂದ್ರೂ ನೋಡ್ಕೊಂಡು ಹೋಗ್ತಾ ಇರೋದನ್ನ ಅದನ್ನ ಅವರು ಇದು ಮಾಡ್ಕೊಳ್ಳೇ ಇಲ್ಲ. ಹಿಂಗೆ ಮಾಡ್ಕೊಂಡು ಹಿಂಗೆ ಮುಂದಕ್ಕೆ ಹೋಗ್ತಾರೆ. ಮೊನ್ನೆ ನೋಡೋ ರಾಜಕಾಲುವೆ ಅಂತ ಎತ್ತೋಕೆ ಬಂದವರು ತಿರ್ಗಿ ಅದೇನು ಗಲಾಟೆ ಆಯ್ತು, ತಿರ್ಗಿ ನಿಲ್ಲಿಸ್ಬಿಟ್ರು. ಇಲ್ಲೇ ನೋಡೋ ಕಾಲುವೆ ಎತ್ತಿದ್ದಾರೆ ಅಂತ ದೂರ ಎತ್ತಿದ್ರು. ಅಲ್ಲಿ ತಿರ್ಗಿ ರೋಡ್ ಕಿತ್ತೋಕೆ ಹೋದ್ರು, ಅದನ್ನು ಇದು ಮಾಡಲಿಲ್ಲ. ರಾಜಕಾಲುವೆ ಐತೆ ಇಲ್ಲಿ, ಅದನ್ನು ಮಾಡಲಿಲ್ಲ. ರಾಜಕಾಲುವೆ ಮಾಡಿದ್ರೆ ಇದೇನಾದರೂ ಒಳ್ಳೇದಾಗುತ್ತೆ. ರಾಜಕಾಲುವೆನೂ ಎತ್ತಲಿಲ್ಲ, ನೀರೆಲ್ಲ ಗದ್ದೆಗಳ ಮೇಲೆ ಬಿಟ್ಟಿದ್ದಾರೆ. ಮಾಡಿ ಕ್ಲೀನ್ ಮಾಡಿ ಬರ್ಬೇಕು ಸರ್ ಇಲ್ಲಿಗೆ. ಈ ನೀರ್ ಹಿಂಗೆ ಹರ್ಕೊಂಡೋದ್ರು ಮತ್ತೆ ಅದು ಇದು ಅಂಡರ್ಗ್ರೌಂಡ್ ಇದಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ, ಅದಾಗ್ತಾನೆ ಇರುತ್ತೆ. ಬಟ್ ಅದು STP ಮಾಡಿ ಅದು ನೀರ್ ಇದಾಗಿ ಬರ್ಲೇಬೇಕು, ಅದೇ ಮೇನ್ ಇಂಪಾರ್ಟೆಂಟ್. ಹಾಗೆ ನಾನು ಇನ್ನೊಂದಷ್ಟು ರೈತರನ್ನು ಕೂಡ ಮಾತಾಡಿಸ್ತೀನಿ. ಸರ್, ಈಗ ನೀವು ಇಲ್ಲಿ ಎಲ್ಲ ಸುತ್ತಮುತ್ತ ಕೃಷಿ ಎಲ್ಲಾನು ಮಾಡ್ತಾ ಇದ್ದೀರಿ. ಹಾಗೆ ಅವರು ಸ್ನೇಹಿತರು ಇನ್ನೊಂದು ವಿಚಾರ ಹೇಳ್ತಾ ಇದ್ರು, ಈಗ ಸ್ವಿಫ್ಟ್ ಸಿಟಿ ಮಾಡಕ್ ಹೊರಟಿದ್ದಾರೆ, ಜಮೀನೆಲ್ಲ ಕಿತ್ಕೊಳಕ್ ಹೊಟ್ಟೆ, ಅದ್ರ ಬಗ್ಗೆ ನಾವು ಪ್ರತ್ಯೇಕವಾಗಿ ಮಾತಾಡ್ಬೇಕು. ಮತ್ತೆ ಜಮೀನು ಕಿತ್ಕೊಳಕ್ ಹೊಟ್ಟಿದ್ದಾರೆ ಅಂತ ಹೇಳಿ, ಏನು ಜನ ಕೃಷಿ ಮಾಡಬಾರ್ದು ಅಂತ ಬೇಕಂತಾನೆ ಆ ನೀರನ್ನು ತಗೊಂಡೋಗಿ ಬಿಡ್ತೀಯಾರ ಅಂತ ಜಮೀನ್ ಮೇಲೆ? ಇದು 100ಕ್ಕೆ 100 ಭಾಗ ಸತ್ಯವಾದ ಮಾತು ಹೇಳಿದ್ದೀರಾ ಸರ್. ನಾನೇನು ಹೇಳಕ್ ಇಷ್ಟಪಡ್ತೀನಿ ಅಂದರೆ, ನಮ್ಮ ಭಾಗದ ಶಾಸಕರಿಗೆ 108 ಸರಿ ನಾನು ಮನವಿ ಕೊಟ್ಟಿದ್ದೀನಿ. ನಾನೇ ಕೊಟ್ಟಿದ್ದೀನಿ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಸೋಮು ಏನು ಅವನು ಆಳ್ಬಿದ್ದ ನನ್ನ ಮಗ KS ಅಂತೆ ಅವ್ನು ಇದು ಓದಿರೋದು, ಅವನ್ನ ಕೇಳ್ಕೊಂಡಿದ್ದೀನಿ. ಅವ್ನು ನನ್ನ ಫೋನ್ನ ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕಿದ್ದಾನೆ. ನಾನು 10 ರಿಂದ 15 ಸರಿ ಮನವಿ ಕೊಟ್ಟರೆ ಅವನೇನು ಮಾಡಿದ್ದಾನೆ, ಪಂಚಾಯತಿಯಿಂದ ಬರೋ ಎಫ್ಲಿಯೆಂಟ್ಸಿಂದ ಈ ಥರ ಹಾಳಾಗಿದೆ ಅಂದ್ಬಿಟ್ಟು ಪಂಚಾಯತಿಗೆ ಬರೆದಿದ್ದಾನೆ. ಪಂಚಾಯತಿ ಅವ್ರನ್ನ ಪ್ರೆಸ್ ಮಾಡಿ ಅವ್ರನ್ನ ಮೀಟಿಂಗ್ ಕರೀರಿ ಅಂದರೆ ಅವ್ನು ಇನ್ನೂ ಮೀಟಿಂಗ್ ಬರ್ತಾ ಇಲ್ಲ. ಅವ್ನು ಮೀಟಿಂಗ್ ಬರ್ತಾ ಇರೋರನ್ನ ನಾವು ಹೆಂಗೆ ಯೋಚನೆ ಮಾಡೋಣ? ಇವರು ಎಲ್ಲರೂ ಕಳ್ರೆ. ಏನು IAS IPS ಓದಿರ್ತಾರಲ್ಲ,
ಅವ್ರಿಗೆ ಗೊತ್ತಾಗಲ್ವಾ? ನಾಚಿಕೆ ಇಲ್ವಾ ಅವ್ರಿಗೆ? ನಮ್ಮ ದುಡ್ಡು ಟ್ಯಾಕ್ಸ್ ದುಡ್ಡು ನಾವು ಕೊಟ್ಟು ಅವ್ರಿಗೆ ಅವ್ರ ಜೀವನಾನ ಸಾಕ್ತಾ ಇದೀವಿ, ಅವ್ರ ಫ್ಯಾಮ್ಲಿನ ಸಾಕ್ತಾ ಇದೀವಿ. ನಾವು ಕಷ್ಟಪಟ್ಟು ಅವ್ರ ಫ್ಯಾಮ್ಲಿನ ಸಾಕ್ತಾ ಇದೀವಿ. ನಮ್ಮ ಮಕ್ಕಳಿಗೆ ಗೊತ್ತಿಲ್ವಾ ಅವ್ರಿಗೆ ಗೊತ್ತಿಲ್ವಾ? ಒಂದು ವೇಳೆ ಗ್ರಾಮಸ್ಥರ ಮಾತನ್ನ ಕೇಳಿಸ್ಕೊಂಡ್ರೆ ನಾನು ನಿಮಗೆ ಹಂಗೆ ಮುಂದೆ ತೋರಿಸ್ತೀನಿ ಬನ್ನಿ. ಬರೀ ಯಾವುದೋ ಒಂದು ಭಾಗದಲ್ಲಿ ಅಂತಲ್ಲ, ಇದು ಎಲ್ಲಿವರೆಗೆ ಹರಿತಾ ಹೋಗುತ್ತೋ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ನೀರಿನ ಪರಿಸ್ಥಿತಿ ಹಿಂಗೆ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ನಾನು ಹತ್ರ ಹೋಗೋಕೆ ಟ್ರೈ ಮಾಡ್ತೀನಿ. ನೋಡಿ ಇಲ್ಲಿ ನಿಮ್ಗೆ ಅಲ್ಲಿಗಿಂತಲೂ ಇನ್ನೂ ಇದಾಗಿ ಕಾಣಿಸ್ತಾ ಇರೋದು ಇಲ್ಲಿ. ಈಗ ರೋಡ್ ಮೇಲೆ ಹಾಕಿರೋ ಟಾರ್ ಹಿಂಗಿರುತ್ತೆ ಆ ರೀತಿಯಾಗಿ ಆಗ್ಬಿಟ್ಟಿದೆ. ಇಲ್ಲಿ ನೋಡಿ, ಇಲ್ಲೊಮ್ಮೆ ನೋಡಿ, ಇದ್ರೊಳಗಡೆ ಒಂದು ಬಟ್ಟೆ ಇತ್ತು, ಆ ಬಟ್ಟೆ ಸ್ಥಿತಿ ನೋಡಿ. ಇದು ಇಲ್ಲಿ ಪರಿಸ್ಥಿತಿ. ಈ ನೀರು ಮನುಷ್ಯನ ದೇಹದ ಒಳಗಡೆ ಹೋದ್ರೆ ನೋಡಿ, ಇಲ್ಲಿ ಹಿಂಗೆ ತೋರಿಸ್ತೀನಿ ನಾನು. ಇದು ಮನುಷ್ಯರು ಕುಡಿಯೋ ನೀರು, ಮನುಷ್ಯರು ಸ್ನಾನಕ್ಕೆ ಬಳಸೋ ನೀರು. ಏನಾಗ್ಬೇಡ ಮನುಷ್ಯನ ಕತೆ ಅಂತ. ಅರ್ಥ ಆಯ್ತು ಅನ್ಕೊಳ್ತೀನಿ ನಿಮಗೆ. ಆ ತೀವ್ರತೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ನಾನು ತೋರಿಸ್ತೇನೆ. ನೋಡಿ ಇಲ್ಲಿ, ಇದು ಜನ ಆರಾಮಾಗಿ ಈಜಾಡ್ತಾ ಇದ್ದ, ನೇರವಾಗಿ ಕುಡಿತಾ ಇದ್ದ ನೀರು. ಇದೇ ಇವತ್ತು ಬೋರ್ವೆಲ್ಗಳಿಗೆ ಹೋಗ್ತಾ ಇದೆ. ಅದೇ ನೀರಲ್ಲಿ ತರಕಾರಿ ಬೆಳೀತಾ ಇದ್ದಾರೆ, ಅದೇ ನೀರಲ್ಲಿ ಕೃಷಿ ಎಲ್ಲ ಮಾಡ್ತಾ ಇದ್ದಾರೆ. ಅದೇ ತರಕಾರಿನ, ಅದೇ ಕೃಷಿ ಇದನ್ನ ಭತ್ತ ಗಿತ್ತ ಏನು ಬೆಳೀಲಿ, ರಾಗಿ ಬೆಳೀಲಿ, ಅದನ್ನ ನಾವೆಲ್ಲರೂ ಬೆಂಗಳೂರಿನ ಜನ ತಿಂತಾ ಇದ್ದೀವಿ. ಏನಾಗ್ಬೇಡ ಮನುಷ್ಯನ ಪರಿಸ್ಥಿತಿ. ಇಷ್ಟೇ ಅಲ್ಲ, ಈ ನೀರು ಕೃಷಿ ಜಮೀನಿನ ಮೇಲೆ ಹೋಗ್ತಾ ಇದೆ.